ನಿನಗೆ ನೀ ನನಗೆ ನಾ ನಿನಗೆ ನೀ ನನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ಪ್ರತಿರೂಪಿ ಭಗವತಿಗೆ ಮುಡಿಪಾಗುವ. ಮರಕ್ಕೆ ಬಳ್ಳಿಯ ಆಸರೆ, ಬಳ್ಳಿಗೆ ಮರದ ಆಸರೆ, ಹೆಣ್ಣಿಗೆ ಗಂಡಿನ ಆಸರೆ, ಗಂಡಿಗೆ ಹೆಣ್ಣಿನ ಆಸರೆ. ಇದು ಪ್ರಕೃತಿಯ ನಿಯಮ. ಈ ದೃಷ್ಟಿಯಲ್ಲಿ ಬೆಂಗಳೂರು ದೂರದರ್ಶನ ಚಂದನ ವಾಹಿನಿಯು ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಹೊತ್ತು ತಂದಿದೆ. ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ. ಈ ಕಾರ್ಯಕ್ರಮದಲ್ಲಿ ನಾಡಿನ ಖ್ಯಾತ ಜನಪ್ರಿಯ ಜೋಡಿಗಳ ಜೊತೆ ಇನ್ನೊಂದು ಜೋಡಿ ಸ್ವಲ್ಪ ಮಾತುಕತೆ, ಹಾಡು, ಹರಟೆಯಲ್ಲಿ ಮತ್ತೆ ಕಳೆದು ಹೋಗ್ತಾ ಇರುವಂತಹ ಕೌಟುಂಬಿಕ ಪ್ರೀತಿ ಮತ್ತು ಸಾಮಾಜಿಕ ಮೌಲ್ಯವನ್ನು ಕಟ್ಟಿಕೊಡುವಲ್ಲಿ ನಮ್ಮ ಈ ಚಿಕ್ಕ ಪ್ರಯತ್ನ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ಅರೆ ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ. ನಾ ನಿನಗೆ ನೀ ನನಗೆ ನಾ ನಿನಗೆ ನೀ ನನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ. ಜನ್ಮ ಜನ್ಮದ ಅನುಬಂಧ, ಹೃದಯ ಹೃದಯಗಳ ಪ್ರೇಮಾನುಬಂಧ, ಜನ್ಮ ಜನ್ಮದ ಅನುಬಂಧ. ದೂರದರ್ಶನದ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರ. ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಜೊತೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಕಾರರಿದ್ದಾರೆ. ಇಬ್ಬರು ಕೂಡ ಒಂದೇ ಕ್ಷೇತ್ರದಲ್ಲಿದ್ದಾರೆ. ಜೊತೆಗೆ ಹವ್ಯಾಸಗಳು, ಅನೇಕ ಹವ್ಯಾಸಗಳು, ಎಲ್ಲ ಹವ್ಯಾಸಗಳಲ್ಲಿ ಕೂಡ ನುರಿತವರು ಇವರು. ಅವ್ರನ್ನ ಪರಿಚಯಿಸೋಣ. ನನ್ನ ಅಚ್ಚುಮೆಚ್ಚಿನ ಭೀಮರಾವ್ ಮುರುಗೋಡವರು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಮೇಡಮ್. ಶಾಲನ್ ಮರುಗೋಡ್. ನಮಸ್ಕಾರ. ಹೆಸರಿನಲ್ಲೇ ಒಂದು ವಿಶೇಷತೆ ಇದೆ, ಶಾಲನ್ ಮುರಗೋಡು. ತುಂಬ ವಿಶೇಷವಾದ ಹೆಸರು ನಿಮ್ಮದು ಅಲ್ವಾ? ಸೊ ಶಾಲನ್ ಮುರುಗೋಡ್ ಅವರು ಭೀಮರಾವ್ ಮುರುಗೋಡ್ ಅವರನ್ನು ಮೊದಲ ಬಾರಿಗೆ ನೋಡಿದಂತಹ ಘಟನೆಯನ್ನು ನಮ್ಮ ಹತ್ರ ಹೇಳ್ಕೋಬೇಕು ಅಂತ ಕೇಳ್ತೀನಿ. ನಿಮ್ಮ ಮದುವೆ ಹೇಗಾಯಿತು? ನಾನು PUC ಸೆಕೆಂಡ್ ಇಯರ್ನಲ್ಲಿ ಇದ್ದೆ. ಜಸ್ಟ್ ಏಪ್ರಿಲ್ನಲ್ಲಿ ರಿಸಲ್ಟ್, ಎಕ್ಸಾಮ್ ಆದ ತಕ್ಷಣ ಏಪ್ರಿಲ್ನಲ್ಲಿ ರಿಸಲ್ಟ್ ಆಯಿತು. ರಿಸಲ್ಟ್ ಆದಮೇಲೆ ಇನ್ನೂ ಜಸ್ಟ್ ಒಂದು 2-3 ಡೇಸ್ ಆಗಿತ್ತು ರೀ, ಇವರು ನೋಡ್ಲಿಕ್ಕೆ ಬಂದುಬಿಟ್ರು. ಯಾರನ್ನು ನೋಡ್ಲಿಕ್ಕೆ ಬಂದ್ರು? ನನಗೆ ಇಲ್ಲ, ನಮ್ಮ ಅಕ್ಕಗಂತ ನೋಡ್ಲಿಕ್ಕೆ ಬಂದರು. ನಮ್ಮ ಅಕ್ಕ ನನ್ಕಿಂತ 2-3 ವರ್ಷ ದೊಡ್ಡವಳು. ಆಕೆಗೆ ನೋಡ್ಲಿಕ್ಕಂತ ಬಂದ್ಬಿಟ್ಟು ಆಮೇಲೆ ನೋಡಿ ಹೋಗಿ ನನ್ಗೆ ಅವ್ರು ಬೇಡ, ನನ್ಗೆ ಅವ್ರ ತಂಗಿ ಬೇಕು ಅಂತ ಹೇಳಿದ್ರು. ನಾನು ತಂಗಿ ಜೊತೆ ಮದ್ವೆ ಮಾಡ್ಕೋತೇನೆ, ಅಕ್ಕನ ಜೊತೆ ಬೇಡ ಅಂತಂದ್ರು. ಅವಳು ಎಲ್ಲ ಚಾ ಎಲ್ಲ ಕೊಟ್ಟಿದ್ದೆಲ್ಲ ಆಕೆ ಕೊಟ್ಟಿದ್ದು. ನಾನೇನು ಸ್ಕರ್ಟ್ ಬ್ಲೌಸ್ ಹಾಕೊಂಡು ಹಂಗೆ ಓಡಾಡ್ತಿದ್ದೆ. ಅಲ್ಲಿ ಚಾ ಹೋಗಿ ಕೊಡೋದು, ಕಪ್ ತಗೊಂಡ್ಬರೋದು, ನೀರ್ ಹೋಗಿ ಕೊಡೋದು, ಆ ಥರ ಎಲ್ಲ ಮಾಡ್ತಿದ್ದೆ. ಅವಳು ಹೋಗಿ ಸೀರೆ ಗೀರೆ ಎಲ್ಲ ಉಟ್ಕೊಂಡು ಚಾ ಎಲ್ಲ ಕೊಟ್ಟು ಬಂದ್ಬಿಟ್ಲು. ಇಲ್ಲ ನಮ್ಗೆ ಅದೇ ಹುಡುಗಿ ಬೇಕು ಅಂತ ಹೇಳಿ ಇವರು ಎಲ್ಲಾರು. ಆಮೇಲೆ ಇವ್ರು ಅಣ್ಣ ಬಂದ್ರು, ಇವ್ರ ಅವ್ವ ಬಂದ್ರು, ಇವರು ಅಣ್ಣನ ಹೆಂಡತಿ ಎಲ್ಲರೂ ಬಂದು, ಇಲ್ಲ ನಮ್ಮ ತಂಗಿಗನ್ನೇ ಬೇಕು, ನಾವು ಅಕ್ಕ ಬೇಡ, ದಿಲ್ಲಿಗಂದ್ರೆ ಸ್ವಲ್ಪ ಆಕ್ಟಿವ್ ಹುಡುಗಿ ಬೇಕು ಅಂತ ಹೇಳಿ ಇದು ಮಾಡಿದ್ರು. ಆಮೇಲೆ ನಮ್ಮ ಮನೆಯಲ್ಲಿ ಡಿಸ್ಕಷನ್ ಶುರು ಆಯ್ತು. ನಮ್ಮಪ್ಪ ಇಲ್ಲ, ಸಣ್ಣ ಹುಡುಗಿಗೆ ಮಾಡ್ಕೊಟ್ರೆ ದೊಡ್ಡ ಹುಡುಗಿಗೆ ಯಾರು ಮಾಡ್ಕೋತಾರೆ, ಬೇಡ ಹಂಗೆಲ್ಲ ಮಾಡಬೇಡ್ರಿ, ನಾವು ದೊಡ್ಡ ಹುಡುಗಿನೂ ಚೆನ್ನಾಗಿದ್ದಾಳೆ ಮಾಡ್ಕೋರಿ ಅಂತ ಹೇಳಿದ್ರು. ಇವರು ಇಲ್ಲ ಇಲ್ಲ ಅಂತ ಹೇಳಿ ಮತ್ತೆ ಹೋಗ್ಬಿಟ್ರು, ಬ್ಯಾಡ ಅಂತ ಹೇಳಿ. ಮತ್ತ ನಮ್ಮ ಅಜ್ಜ ಮನೆಯಲ್ಲಿ ಇದ್ದ, ಇಲ್ಲ ಹುಡುಗಿ ಬರೀ ಕನ್ನಡಿ ಮುಂದೆ ಕುಂಡಿರ್ತಾಳ, ಜಾಸ್ತಿ ಅಭ್ಯಾಸ ಮಾಡೋದಿಲ್ಲ, ಆಕೆಗೆ 5 ಹೆಣ್ಮಕ್ಳು ಇದ್ದಾವೆ, ಎಲ್ಲಿ ದಿಲ್ಲಿದಿಂದ ಹುಡುಗ ಬಂದಿದ್ದಾನೆ, ಸರ್ಕಾರಿ ನೌಕರಿ ಇದೆ, ಮತ್ತೇನ್ ಬೇಕು ಕೊಟ್ಬಿಡು ಅಂತಂದ್ರು. ಕೊಟ್ಬಿಡು ಅಂದ ತಕ್ಷಣ ನಮ್ಮ ಅಪ್ಪ ಮತ್ ಪಾಪ ಸೈಕಲ್ ತಗೊಂಡು ಇವ್ರ ಕಡೆ ಹೋಗಿ, ಇಲ್ಲ ರೀ ಕೊಡ್ತೀವಿ ಬರ್ರಿ ಅಂತ ಹೇಳಿ ಆದ್ಮೇಲೆ ಇವರೆಲ್ಲರೂ ಬಂದು ಇದು ಫಿಕ್ಸ್ ಆಯ್ತು. ಫಿಕ್ಸ್ ಆದ ರಾತ್ರಿ ಎಲ್ಲ ಡಿಸ್ಕಷನ್ ಶುರು ಆಯ್ತು. ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಇವರು ನಮ್ಗೆ ಏನೂ ಬೇಡ, ನಿಮ್ ಕಡೆಯಿಂದ ಒಂದು ರುಮಾಲು ಬೇಡ, ನಮಗೆ ಏನು ಬೇಡ, ಬರೀ ಹುಡುಗಿ ಒಂದೇ ಕೊಟ್ಬಿಡಿ ಸಾಕು. ಇವರು ಮದ್ವೆಕ್ಕಿಂತ ಮುಂಚಾನೆ ಎಲ್ಲ ಸೀರೆ ಎಲ್ಲ ತಗೊಂಡ್ ಬಂದಿದ್ದಾರೆ. ಸೀರೆ ಹೆಣ್ಣೋಡಕ್ ಬರ್ಬೇಕಾದ್ರೇನೆ ಮದ್ವೆ ಸೀರೆ ಎಲ್ಲ ತಗೊಂಡ್ ಬಂದಿದ್ದಾರೆ. ಆಮೇಲೆ
ಇವ್ರದೆಲ್ಲ ರೆಡಿ ಇತ್ತು, ನಮ್ದು ಏನು ರೆಡಿ ಇಲ್ಲ. ಏನು ಕೊಡ್ಬೇಕಂದ್ರೆ ನಾಳೆ ಮದ್ವೆ, ನಾಳೆ ಇದು ಫಿಕ್ಸ್ ಆಯ್ತು. ನಾವು ಏನ್ ಪಂಡಿತ್ ಕಡೆ ಏನ್ ಹೋಗ್ಲಿಲ್ಲ ಕೇಳಲಿಕ್ಕೆ. ಇವರು ಇಲ್ಲ ನಾವು ಅದೆಲ್ಲ ನಂಬೋದಿಲ್ಲ, ನೀವು ಬೇಕಾದ್ರೆ ಕೇಳ್ಕೊಂಬರ್ರಿ ಅಂತ ಹೇಳಿದ್ರು. ಮತ್ ಒಂದೇ ಟೈಮ್ ಇರ್ಲಿಲ್ಲಲ್ಲ, ಅದಕ್ಕೆ ಮತ್ತೆ ರಾತ್ರಿ ಎಲ್ಲ ಮಾತುಕತೆ ಆಯ್ತು. ರಾತ್ರಿ 2 ಗಂಟೆಗೆಲ್ಲ ಫಿಕ್ಸ್ ಆಯ್ತು. ಅವಾಗ ನಮ್ಮ ಅಕ್ಕ ಬಂದ್ಬಿಟ್ಟು ನನ್ನ ಹತ್ರ ಬೇಡ, ನೀ ಮಾಡ್ಕೋಬೇಡ, ನೀನ್ ಮಾಡ್ಕೊಂಡು ಹೋದ್ರೆ ನೀ ಚೆನ್ನಾಗಿದಿ ನೋಡ್ಲಿಕ್ಕೆ, ನಿನ್ಗೆ ಯಾರಾದ್ರೂ ಮಾಡ್ಕೋತಾರೆ, ನೀ ಹುಷಾರದಿ, ಚಂದದಿ, ನಿನ್ಗೆ ಯಾರು ಮಾಡ್ಕೋತಾರೆ, ನನಗೆ ಯಾರು ಮಾಡ್ಕೋಬೇಕು, ನೀನ್ ಬೇಡ ಅಂತ ಹೇಳು, ನೀ ಬೇಡ ಅಂದ್ರೆ ನನಗೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಮತ್ ನಿನ್ಗೆ ಹೋದ್ರೆ ನಾನು ದಿಲ್ಲಿಗೆ ಹೆಂಗ್ ಹೋಗ್ಬೇಕು, ನಾನು ದಿಲ್ಲಿ ನೋಡ್ಬೇಕು, ನಾ ಇವ್ರಕ್ಕಿಂತ ಜಾಸ್ತಿ ದಿಲ್ಲಿ ಅಂತ ತಕ್ಷಣ ಹೂ ಅಂದ್ಬಿಟ್ಟೆ. ನಾನು ದಿಲ್ಲಿ ನೋಡ್ಬೇಕು, ಯಾಕಂದ್ರೆ ನಾವು ಇಷ್ಟ ಹಳ್ಳಿನಲ್ಲಿ ಇದ್ದೀವಿ ಅಲ್ಲ, ನಮಗೆ ಏನು ನಾಲೆಜ್ ಇಲ್ಲ ರೀ. ಬರೀ ಹಳ್ಳಿನಲ್ಲಿ ಸ್ಕೂಲ್ ಹೋಗೋದು ಬರೋದು, ಮನೆಯಲ್ಲಿ ಅಷ್ಟೇ ಬಡತಾನ ಇತ್ತು. ನಮ್ಮ ತಂದೆಯವರು ಒಬ್ಬರ ದುಡ್ಯವರು, ನಾವು 5 ಮಂದಿ ಅಕ್ಕಂಗ್ಯಾರು, 2 ಅಂತಮ್ರು. ಅದಕ್ಕೆ ಇಲ್ಲ ನಾನು ದಿಲ್ಲಿಗೆ ಹೋಗ್ಬೇಕು ಅಂದ್ರೆ ಪಾಪ ಅವಳು ಅಳ್ಕೊಂತ ಕುಂತಿದ್ಲು. ನನಗಿಲ್ಲ, ನಾನೇ ದಿಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಮತ್ತು ಪಾಪ ಸುಮ್ಮನೆ ಆದ್ಲು. ಮತ್ತೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಮದುವೆ ಶುರು ಆಯ್ತು. ಇವರು ಸೀರೆ ಎಲ್ಲ ತಗೊಂಡ್ಬಂದಿದ್ರು, ಅದೆಲ್ಲ ತಗೊಳ್ರಿ ಅಂತ ಹೇಳಿ ಕೊಟ್ರು. ನೋಡಿದ್ರೆ ಬ್ಲೌಸ್ ಇಲ್ಲ ಹಾಕೊಳ್ಳಿಕ್ಕೆ, ಮತ್ತೇನು ಮಾಡಬೇಕು? ಬ್ಲೌಸ್ ಇಲ್ಲ ಅಂದರೆ ಸೀರೆ ಹೆಂಗೆ ಉಟ್ಕೋಬೇಕು? 11 ಗಂಟೆ ಮುಹೂರ್ತಿದೆ. ಬೆಳಿಗ್ಗೆ ಎದ್ದು ನಾನು ಏನು ಮಾಡಿದೆ, ಬ್ಲೌಸ್ ಪೀಸ್ ತೊಗೊಂಡು ಕೊಟ್ಟರು. ಅದು ಇನ್ನೊಂದು ಬ್ಲೌಸು ನಮ್ಮ ಮಮ್ಮಿಯಿಂದ ಆಯಿ ಬ್ಲೌಸ್ ತಗೊಂಡು ಅದ್ರ ಮೇಲೆ ಇಟ್ಬಿಟ್ಟೆ. ಇಟ್ಟು ಹಿಂಗೆ ಕಟ್ ಮಾಡಿದೆ. ಕಟ್ ಮಾಡಿ ಹಂಗೆ ಮಷೀನ್ನಲ್ಲಿ ಹೊಲಿಗೆ ಹಾಕಿ ಹಂಗೆ ಒಂದು 2-3 ಪಿನ್ ಹಾಕಿ ಹಾಕೊಂಡ್ಬಿಟ್ಟೆ. ಏನು ಮಾಡೋದು ಮತ್ತೆ ಅದು ಒಂದು ಬ್ಲೌಸ್ ಹಂಗೆ ಪಿನ್ ಹಾಕೊಂಡು ಹಂಗೆ ಯಾರೂ ಬರಲಿಲ್ಲ ಮದುವೆಗೆ. ರಾತ್ರಿ 2 ಗಂಟೆ ಟೆಲಿಗ್ರಾಮ್ ಕೊಟ್ಟು ಕಳ್ಸಿದ್ರು. ಮದುವೆಗೆ ಯಾರಿಗೂ ಬರ್ಲಿಕ್ಕೆ ಆಗ್ಲಿಲ್ಲ, ಮನೆ ಮಂದಿ ಮಾತ್ರ. ಆಜು ಬಾಜುನವ್ರೆ ಅವಳು ಆಕೆ ಮದುವೆ ಹೆಂಗಾಯ್ತು? ಇಲ್ಲ ನಿನ್ನೆ ನನ್ನ ಜೊತೆ ಬಂದಿದ್ಲು, ನಿನ್ನೆ ಭೇಟಾಗಿದ್ಲು, ಬೆಳಿಗ್ಗೆ ಬಂದಿದ್ಲು, ಆಕೆ ಏನು ಹೇಳೇ ಇಲ್ಲ ನನಗೆ, ಹೆಂಗೆ ಮದ್ವೆ ಫಿಕ್ಸ್ ಆಯಿತು ಅಂತ. ಇಲ್ಲ ಹಂಗೆ ದಿಲ್ಲಿ ಹುಡುಗ ಬಂದಿದ್ದಾನೆ, ಅದಕ್ಕೆ ಮದ್ವೆ ಫಿಕ್ಸ್ ಆಯಿತು ಅಂತ ಹೇಳಿ ಮತ್ತೆ ಮದ್ವೆ ಆಯಿತು. ಭೀಮರಾವ್ ಸರ್, ನೀವು ಹೇಳಿ, ನೀವು ದಿಲ್ಲಿಯಿಂದ ಆ ಊರಿಗೆ ಹೆಣ್ಣು ನೋಡಕ್ಕೆ ಹೋಗಿದ್ಯಾಕೆ? ಹೆಣ್ಣು ನೋಡಿದ್ಮೇಲೆ ತಂಗಿನೇ ಬೇಕು ಅಂತ ಹಠ ಮಾಡಿದ್ಯಾಕೆ? ಯಾಕಂದರೆ ನನಗೆ ನಮ್ಮ ಅಕ್ಕನ ಮಗ ಒಬ್ಬನು ಇವ್ರ ತಂದೆಗೆ ಭಾಳ ಪರಿಚಯ ಇದ್ದರು. ಇವ್ರ ತಂದೆಗೆ ಅವನು ಇವ್ರ ತಂದೆ ಹತ್ರ ಹೋಗೋದು ಬರೋದು ಎಲ್ಲ ಮಾಡ್ತಿದ್ನು. ಇವ್ರಿಗೆಲ್ಲ ನೋಡಿದ್ದ ಅವನು, 5 ಮಂದಿ ಅಕ್ಕ ತಂಗಿಯರು ನೋಡಿದ್ದ. ಆಮೇಲೆ ನಮ್ಮ ಅಕ್ಕನ ಮಗ ನನ್ನ ಜೊತೆಗೆ ತುಂಬ ದಿಲ್ಲಿಯಿಂದ ಫೋನ್ ಮಾಡಿಸೋದು ಎಲ್ಲ ಮಾಡ್ತಿದ್ದ. ಆಮೇಲೆ ಹೇಳ್ತಾ ಇರ್ತಿದ್ದ, ಇವ್ರ ತಂದೆಗೂ ಹೇಳ್ತಾ ಇದ್ರು, ನಮ್ಮ ಮಾವ ಇದ್ದಾರೆ, ಮದುವೆ ಆಗಿಲ್ಲ, ನಾ ಕರ್ಕೊಂಬರ್ತೀನಂತ. ಅಂದಮೇಲೆ ನಾವು ಖಾನಾಪುರ್ಗೆ ನಮ್ಮ ಊರು ಗೋಕಾಕ್ ಬೆಳಗಾವಿ ಜಿಲ್ಲಾ, ಇದು ಕೂಡ ಬೆಳಗಾವಿ ಜಿಲ್ಲೆದಲ್ಲೇ ಬರ್ತೇವೆ ಖಾನಾಪುರ. ನಾವು ಹೋದೇವೆ. ಹೋಗುವಾಗ ನಾನು, ನಮ್ಮ ಅಣ್ಣಂದಿರು, ಆಮೇಲೆ ನಮ್ಮ ತಾಯಿ ಎಲ್ಲ ಸೇರ್ಕೊಂಡು ಹೋದಾಗ ಇವ್ರ ಅಕ್ಕ ತಯಾರು ಮಾಡಿಸಿ ಇವ್ರ ಅಕ್ಕನಿಗೆ ಒಂದು ಸಲ ಚಾ ತೊಗೊಂಬಂದು ಇಟ್ಬಿಟ್ಟು ಹೋಗ್ಬಿಟ್ರು. ಮತ್ತೆ ಬರಲೇ ಇಲ್ಲ. ಇವಳು 4-5 ಸಲ ಓಡಾಡಿದ್ರು. ಆಮೇಲೆ ನಮ್ಮ ಅಣ್ಣ ನಮ್ಮ ತಾಯಿ ಎಲ್ಲ ಅಂದರು, ಅಕ್ಕ ಇಲ್ಲ, ಈಗ ದಿಲ್ಲಿಗೆ ಇವಳೇ ಹೋಗ್ತಾಳೆ, ಚೂಟಿದ್ದಾಳೆ, ಓಡಾಡ್ತಾ ಇರ್ತಾಳೆ, ಇವಳೇ ಸರಿ ಇದ್ದಾಳೆ ಅಂತ ಹೇಳಿದ್ರು. ಅವಳೇ ಸರಿಯಾಗಿ ನೋಡಂತ ನಾವು ನೋಡಿ ಬೇರೆ ಅಕ್ಕಂಗಿರ ಓಡಾಡ್ತಿದ್ರ, ಕಡಿಮೆ. ಅವ್ರು ಯಾರು ತೋರಿಸೋದಿತ್ತಲ್ಲ, ಅವಳು ಜಾಸ್ತಿ. ಅವಳು ಒಂದ್ಸಲ ಬಂದು ಹೋದ್ರು. ಅಲ್ಲ, ಈಗ ಬೇರೆ ನಿಮ್ಮ ತಂಗಿರೆಲ್ಲ ಓಡಾಡ್ತಿರ್ಲಿಲ್ಲ? ಇಲ್ಲ ತಂಗಿರಿಲ್ರಿ, ಇಬ್ರು ದೊಡ್ಡವ್ರು ಇದ್ರು. ಅವ್ರ ಮದ್ವೆ ಆಗಿಬಿಟ್ಟು. ಓ ಹಾಗೆ, ನೀವು 4ನೇವ್ರು? ಮೂರನೇದು ನಾನು 4ನೇದವ, ಅವ್ರ 3ನೇದವ್ರು ನೋಡ್ಲಿಕ್ಕೆ. ಅದೇ ಸರಿ, ಆಯ್ತು. ಆಮೇಲೆ ಆಗ ಕಣ್ಣು ಒಂದಾಯಿತು. ಆದ್ರೆ ಇವ್ರಿಗೆ ಗೊತ್ತಿಲ್ಲಲ್ಲ, ಇವ್ ನನಗೆ ಒಪ್ತಾನೆ, ನನ್ನ ಮದುವೆ ಮಾಡ್ತಾನೆ ಅಂತ ಗೊತ್ತಿಲ್ಲ. ಯಾಕಂತಂದ್ರೆ ಇವ್ರು ಹೇಳ್ತಾ ಇರೋದು, 1 ದಿವಸ ಮೊದಲು ಇವಳು ಗೆಳತಿ ಬಂದು ಹೊಳೆಗೆ ಬಟ್ಟೆ ಒಗೆ ಕರ್ಕೊಂಡು ಹೋಗಿದ್ದಾಳೆ. ಇವಳು ಏನೂ ಹೇಳಿಲ್ಲ. ಮರುದಿವ್ಸ ನೋಡಿದ್ರೆ ಇವ್ರ ಮನೆ ಮುಂದೆ ಬಟ್ಟೆ ಒಗ್ಯಾಕಂತ ಕರ್ಕೊಂಡು ಹೋಗ್ನು. ಇವಳದೇ ಮದುವೆ. ನಿನ್ನೆಲ್ಲ ಇವ್ರ ಜೊತೆಗೆ ಬಟ್ಟೆ ಒಗ್ಯಾಕೆ ಹೋಗಿದ್ದೇನೆ, ಗೊತ್ತಾಗಿಲ್ಲ. ಮಾರನೇ ದಿನನೇ ಮದುವೆ ಬೇಕು ಅಂತ ಗಲಾಟೆ ಮಾಡಿದ್ರಿ. ನಾವು ದಿಲ್ಲಿಯಿಂದ ಬರ್ಬೇಕಾದ್ರೆ ಒಂದು ಮುಹೂರ್ತ ತೊಗೊಂಬಂದಿದ್ದೇವೆ, 2-3 ದಿವಸ. ಅದಕ್ಕೋಸ್ಕರ ನಾವು ಎಲ್ಲ ರೆಡಿಯಾಗಿ ದಿಲ್ಲಿಯಿಂದ ನಾವು ದಿಲ್ಲಿಯಲ್ಲಿದ್ದೇವೆ. ನಾವು, ನಮ್ಮ ಅಣ್ಣಂದಿರು, ನಮ್ಮ ತಾಯಿ, ನಮ್ಮ ಲಾಸ್ಟ್ ಮುಹೂರ್ತ 29 ಅಂತ ಫಿಕ್ಸ್ ಇತ್ತು. ಯಾವ ಇಸ್ವಿ ಇದು?
ಇದು 1974 74 ಅವಾಗ ದಿಲ್ಲಿಯಿಂದ ಬರೋ ದೊಡ್ಡ ಸಾಹಸವೇ. ದೊಡ್ಡ ಸಾಹಸ. ಆಮೇಲೆ ಯಾರು ಹುಡುಗಿ ಕೊಡ್ತಿರ್ಲಿಲ್ರಿ ಅಷ್ಟು ದೂರ ಅಂತ ಹೇಳಿ ನೀವು ಡಿಸೈಡ್ ಮಾಡ್ಕೊಂಡೇ ಬಂದಿದ್ರಿ ಹೋಗುವಾಗ ಹೆಂಡತಿ ಜೊತೆಲಿ ಹೋಗದೆ ಅಂತ. ಅಂದ್ರೆ ದಿಲ್ಲಿಂದಲೇ ಬಾಸಿಂಗ ಕಟ್ಕೊಂಡೇ ಬಂದ್ಬಿಟ್ಟಿದ್ದಾರೆ. ಅವ್ರು ಭಾಳ ಹುಡುಗಿಯರ್ ನೋಡಿದಾರ್ರಿ, ಆದ್ರೆ ದಿಲ್ಲಿ ಅಂದ್ರೆ ಬ್ಯಾಡ್ ಬ್ಯಾಡ್ ಅಂತಿದ್ರು. ಅಲ್ಲ ಈಗ ಅವ್ರು ಇಲ್ಲ ನಮಗ್ ಟೈಮ್ ಕೊಡ್ರಿ ಅಂತ ಕೇಳಿದ್ರ ನಿಮ್ಗೆ? ಇಲ್ಲ ಕೇಳಿಲ್ಲ, ಅವರು ಒಪ್ಕೊಂಡ್ಬಿಟ್ರು. ಇಲ್ಲ, ಅವ್ರು ಮೊದಲು ಇವ್ರ ತಂದೆ ಅಂದರು, ಅಲ್ಲ ನೀವೇನು ಹೇಳ್ತಾ ಇದ್ರೆ ನಾಳೆ ಮದುವೆ ಅಂತ, ನಾವೆಲ್ಲ ರೆಡಿ, ಮಗಳ ಮದುವೆ ರೆಡಿ ಮಾಡಬೇಕು. ಏನು ರೆಡಿ ಮಾಡಬೇಕು? ನಾ ಎಲ್ಲ ರೆಡಿ ಮಾಡ್ಕೊಂಬಂದಿದ್ದೇವೆ, ನೀವೇನು ಚಿಂತೆ ಮಾಡಬೇಡಿ, ನೀವು ಬರೀ ಹುಡುಗಿನ ಒಂದೇ ಕೊಟ್ಬಿಡಿ. ನಾವು ಅವ್ರು ಹೊಸ ಬಟ್ಟೆ ಹಾಕೊಂಡಿಲ್ರಿ, ಹಳೆ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದಾರೆ, ಅದು ಅರ್ಧೈತಿತ್ತು. ಪಾಪ ಎಷ್ಟು ಒಳ್ಳೆಯವ್ರು ನೋಡಿ, ಅವ್ರು ಮಾತ್ರ ಹಳೆ ಬಟ್ಟೆ ಹಾಕೊಂಡು ಮದುವೆ ಮಾಡ್ಕೊಂಡು ನಿಮಗ್ ಮಾತ್ರ ಹೊಸ ಸೀರೆ. ಟೈಮೇ ಇಲ್ಲ ರೀ ಅವಾಗ ಅಷ್ಟು. ಅಲ್ಲ ನಿಮಗ್ ಮಾತ್ರ ಹೊಸ ಸೀರೆ. ಅದು ಯಾಕೆ ನೀವು ಸೀರೆ ತಗೊಳಕ್ಕೆ ತಲೆಗೆ ಹೋಯ್ತು, ನಿಮಗೆ ಹೊಸ ಬಟ್ಟೆ ತಗೋಬೇಕು ಅಂತ ತಲೆಗೆ ಬರ್ಲಿಲ್ವಾ? ಅದು ನಾವು ನಮ್ಗೆ ಗೊತ್ತಿರಲಿಲ್ಲ, ಹಿಂಗೆ ಒಂದೇ ದಿವಸಕ್ಕೆ ಟೈಮ್ ಬರುತ್ತೆ ಮದುವೆ ಹಳೆ ಪ್ಯಾಂಟ್ ಶರ್ಟ್ ಹಾಕೊಂಡು ಮದ್ವೆ ಮಾಡ್ಕೊಂಡಿದ್ದಾರೆ. ಅಂತೂ ಋಣಾನು ಬಂದ ಕೂಡಿ ಬಂತು. ಅವಾಗ ನಿಮ್ಗೆ ಎಷ್ಟು ಸರ್ ವರ್ಷ? ಆವಾಗ ನನಗೆ 29. 29. ನಿಮಗೆ? ನನ್ಗೆ 18. 18. ನೀವು ನಿಮ್ಗೆ ಒಂದು ಕಲ್ಪನೆ ಇತ್ತು ಅದಕ್ಕೆ ಮುಂಚೆ, ನಾನ್ ಮದ್ವೆ ಆಗ ಹುಡುಗ ಹಿಂಗೆ ಇರ್ಬೇಕು ಅಂತ? ಇರ್ತಿತ್ರಿ, ಕಾಲೇಜ್ನಲ್ಲಿ ಎಲ್ಲ ಮಾತಾಡ್ತಿದೀವಿ. ಸೊ ಅದಕ್ಕೂ ಇದಕ್ಕೂ ಮ್ಯಾಚ್ ಆಯ್ತಾ? ಇಲ್ಲ ರೀ, ಮ್ಯಾಚ್ ಅಂದ್ರೆ ನಾನ್ ಬರೀ ದಿಲ್ಲಿಗೆ ಹೋಗ್ಬೇಕಂತ ಅಷ್ಟೇ. ಆಮೇಲೆ ಮದುವೆ ಆದ್ಮೇಲೆ ಎಲ್ಲಾರು ಕೇಳ್ತಿದ್ರು, ಭಾರತ ರಾಜಧಾನಿ ದಿಲ್ಲಿ ಐತಿ, ಅಲ್ಲೇ ಇದೀನಿ ಏನ್ ಮತ್ತೆ ಇನ್ನೊಂದ್ ಕಡೆ ಇಲ್ಲ ಅಲ್ಲೇ ಇದೀನಿ ಅಂತ ಹೇಳ್ತಿದ್ದೆ. ಎಲ್ಲರಿಗೂ ವಿಚಿತ್ರ ಆಗ್ತಿತ್ತು, ಇಷ್ಟು ದೂರ ಹೆಂಗ್ ಕೊಟ್ರಿ ಏನ್ರಿ, ಕಾಯಿಪಲ್ಯ ತಗೊಳಕ್ ಹೋದ್ರ, ಸಬ್ಜಿ ತಗೊಳಕ್ ಹೋದ್ರ ಎಲ್ಲಾರು ನೋಡಿ ನೋಡಿ ತಗೋತಾರ, ನೀವ್ ಏನ್ ನೋಡಿದ್ರಿ ಒಂದೇ ರಾತ್ರಿ ಒಳಗೆ ಇಷ್ಟು ಚಲೋ ಹುಡುಗಿ ಮದ್ವೆ ಹೆಂಗ್ ಮಾಡ್ಕೊಟ್ರಿ ಅಂತ ಹೇಳಿ ಮನೆಯಲ್ಲಿ ಎಲ್ಲಾರು ಸ್ವಲ್ಪ ಸುಮಾರಾಗಿರೋದನ್ನ ಪದೇ ಪದೇ ನೋಡ್ಬೇಕು. ಅಪ್ಪಟ್ಟ ಬಂಗಾರನ ಎಷ್ಟ್ ಸತಿ ನೋಡ್ಬೇಕು, ನೋಡಿದ ತಕ್ಷಣನೇ ಗೊತ್ತಾಗತ್ತಲ್ವಾ? ಮತ್ತು ಭಾಳ ಚೂಟಿ ಇದ್ರು ಇವಳು, ಭಾಳ ಆಕ್ಟಿವ್ ಇದ್ರು. ಎಲ್ಲ ಕಾಲೇಜ್ ಗಿಲೇಜ್ಗೆ ಹೋಗ್ಬೇಕಾದ್ರೆ ಭಾಳ ಮಸ್ತ್ ತಯಾರಾಗಿ ಹೋಗ್ತಿದ್ರು. ಇದು ನಮ್ಮ ತಾಯಿ ನಮ್ಮ ಅಣ್ಣಂದ್ರಿಗೆ ಗೊತ್ತಾಯ್ತು, ಇವಳು ಅಕ್ಕ ಸಂಭಾಯಿಸಿದಾಳೆ, ಇವಳು ಒಪ್ಪುದಿಲ್ಲ ದಿಲ್ಲಿಗೆ ಇವಳೇ ಒಪ್ತಾಳೆ, ಇವಳು ಭಾಳ ಚೋಟಾಗಿದ್ದಾಳೆ, ಸರಿ ಇದೆ ಅಂತಂದ್ಬಿಟ್ಟು ನಾವು ಇವಳಿಗೆ ಕೇಳಿದೆವು. ಆಮೇಲೆ ಅಕ್ಕಂಗೆ ಒಳ್ಳೆ ಕಡೆ ಮದುವೆ ಆಯ್ತಾ ಮೇಡಮ್? ಆಯ್ತ್ರಿ, ನನ್ಗ ಮದ್ವೆ ಆಗಿ ನಂಗೊಂದ್ ಮಗು ಆದ್ಮೇಲೆ ಮದ್ವೆ ಆಯ್ತು. 3 ವರ್ಷ ಆದ್ಮೇಲೆ ಆಯ್ತು. ಸೊ ಆವಾಗ ನೀವು ಆ ಚೂಟಿ ಹುಡುಗಿ, ಯಾವ ಚೂಟಿ ಹುಡುಗಿ ನೋಡಿ ಮನಸೋತ್ರೋ, ಆ ಚೂಟಿ ಹುಡುಗಿ ಇವತ್ತಿಗೂ ಅದೇ ಚೂಟಿ ಹುಡುಗಿನ? ಅದೇ ಚೂಟಿ ಹುಡುಗಿ. ಅವಳದು ಏನು ಇಂಪಾರ್ಟೆಂಟ್ ಅತಿ ಮಹತ್ವ ಏನಂತಂದರೆ, ನನಗೆ ನಮ್ಮ ತಂದೆಗೆ ಅವ್ರ ಅಣ್ಣಂದಿರಿಬ್ಬರು ಒಂದೇ ವಾರದಲ್ಲಿ ಹೋದರು ಪ್ಲೇಗ್ನಲ್ಲಿ. ಅದೇ ರೀತಿ ನನಗೂ ಕೂಡ 1989ರಲ್ಲಿ ನನಗೆ 2 ಅಣ್ಣಂದಿರು, ನಾನೇ ಚಿಕ್ಕವನು. ಆ 2 ಅಣ್ಣಂದಿರು ಒಂದೇ ವಾರದಲ್ಲಿ ತೀರ್ಕೊಂಡ್ರು. ಅವರು ರೈಲ್ವೆ ಆಕ್ಸಿಡೆಂಟ್ನಲ್ಲಿ ನಮ್ಮ ಅಣ್ಣ ಅತ್ತಿಗೆ ಬರ್ತಾಯಿದ್ರು. ಆ ಹಿರಿಯ ಅಣ್ಣನ ಆರಾಮಿಲ್ಲ ಅಂಥೇಳಿ ಅವ್ರನ್ನ ತೀರ್ಕೊಂಡ ಮೇಲೆ ಇವ್ರು ಬರಬೇಕಾದ್ರೆ 2 ದಿವಸಕ್ಕೇ ಟ್ರೈನಲ್ಲಿ ತೀರ್ಕೊಂಡ್ಬಿಟ್ರು. ಆಕ್ಸಿಡೆಂಟ್ ಆಯ್ತದು 1989ರಲ್ಲಿ, ದೊಡ್ಡ ರೈಲ್ವೆ ಆಕ್ಸಿಡೆಂಟ್, ಜಾಸ್ತಿ ಹತ್ರ ಆಯ್ತದು. ಸೊ ಅದರಲ್ಲಿ 2 ಅಣ್ಣ ಅತ್ತಿಗೆ 2 ಹೋಗ್ಬಿಟ್ರು. ಇಬ್ಬರನ್ನು ಕಳ್ಕೊಂಡೆ ನಾನು. ಅದಕ್ಕೆ ಅವ್ರ ಮಕ್ಕಳಿದ್ರು. ಆಮೇಲೆ ನಾವು ದಿಲ್ಲಿಯಲ್ಲಿ ಇದ್ದಕ್ಕೆ ಯಾರು ನಮ್ಮ ರಿಲೇಷನ್ ಆಗಲಿ ಇಲ್ಲದೇ ಇಲ್ದಿದ್ರು ಕೂಡ ಬೇರೆ ಮಕ್ಕಳನ್ನು ಕೂಡ ದಿಲ್ಲಿಗೆ ಓದು ಅವ್ರನ್ನ ದೊಡ್ಡವ್ರು ಮಾಡ್ತಿದ್ದೇವೆ. ಅದು ಪ್ರತಿ ಸಲ ಊರಿಗೆ ಹೋದ್ರೆ ಒಬ್ರು ಕರ್ಕೊಂಡ್ ಬರ್ತಿದ್ರಿ, ಇಲ್ಲ ಇವನ್ ಕಲಿಸ್ಬೇಕು, ಸ್ಕೂಲ್ ಕಲಿಸ್ಬೇಕು, ಡೆಲ್ಲಿನಲ್ಲಿ ಒಳ್ಳೆ ಚಲೋ ಸ್ಕೂಲ್ ಒಳಗೆ ಹಾಕಿ ಇವನೇನಾರ ಇಂಜಿನಿಯರ್ ಡಾಕ್ಟರ್ ಆಗಬೇಕು. ಅವರು ಅಕ್ಕನ ಮೊಮ್ಮಕ್ಕಳು ಮತ್ತು ಊರಿಗೆ ಯಾರಾದರೂ ರಿಲೇಷನ್ ಇರಲಿ ಇಲ್ಲದೆ ಇರಲಿ, ಏನೋ ಒಂದು ಸೋಷಲ್ ವರ್ಕ್ ಒಳ್ಳೇದಾಗಬೇಕು, ಹಾಗಾದ್ರೆ ಮುರಗೋಡು ಮನೇಲಿ ಇವಾಗ ಎಷ್ಟು ಮಕ್ಳದಾರ? ಈಗ ಅವಾಗ 18 ಜನ ಇದ್ದೀವ್ರಿ ನನ್ನ ಮದ್ವೆ ಆದಾಗ. ಈಗ ದಿಲ್ಲಿ ಮನೆಯಲ್ಲಿ ಈಗ ಸೊಸೆ ಮಗ ಮತ್ತ ಅವ್ರಿಬ್ರು ಮಕ್ಕಳ, ನಾವಿಬ್ರು. ನಿಮ್ಗೆ ಒಟ್ಟು ಎಷ್ಟು ಮಕ್ಕಳು? ನನ್ಗೆ 12 ಮೊಮ್ಮಕ್ಕಳು ಇದಾವ್ರಿ ಇವಾಗ. ಮಕ್ಳು ಎಷ್ಟು ಅಂತ ಕೇಳಿದ್ರೆ 12 ಮೊಮ್ಮಕ್ಕಳು. ಮಕ್ಕಳು 4 ಹೆಣ್ಣು 3 ಗಂಡ. ನೋಡಿ ಸರ್, ನೀವು ಡೆಲ್ಲಿಗೆ ಹೋಗೋದಕ್ಕೆ ಮೊದಲು ಬೆಂಗಳೂರಲ್ಲಿ ಇದ್ರ ಅಲ್ಲ ಊರಲ್ಲಿ, ನಿಮ್ಮ ಊರಲ್ಲಿ ಇದ್ರ? ಮೊದಲು ನಮ್ಮೂರು 5ನೇ ಕ್ಲಾಸ್ವರೆಗೆ ಗೋಕಾಕದಲ್ಲಿ ಇದ್ದು ಓದಿದೆ. ಅಲ್ಲಿನ ಧಾರವಾಡದಲ್ಲಿ ಕರ್ನಾಟಕ ಹೈಸ್ಕೂಲ್ನಲ್ಲಿ ನಾನು ಮ್ಯಾಟ್ರಿಕ್ ಆಗೋವರೆಗೆ ಧಾರವಾಡದಲ್ಲಿದ್ದೆ. ಅಲ್ಲೇ ನಾನು ಡಿ.ವಿ. ಹಾಲ್ಬಾವಿ ಅವರು ಸ್ಕೂಲ್ ಆಫ್ ಆರ್ಟ್ ಅಂತ ಅಲ್ಲಿ ಚಿತ್ರಕಲೆ, ಅವ್ರ ಮಗ ಅವ್ರ ಸಂದರ್ಶನ ಆಯ್ತು. ಹಾಲ್ಬಾವಿ ಅವರು, ಸುರೇಶ್ ಹಾಲ್ಬಾವಿ ಬಂದಿದ್ರು. ಅವ್ರ ತಂದೆ ಇದ್ರು ಡಿ.ವಿ. ಹಾಲ್ಬಾವಿ. ಅವರೊಂದು ಸ್ಕೂಲ್ ಆಫ್ ಆರ್ಟ್ ಅಂತ
ಕರ್ನಾಟಕದಲ್ಲೇ ಪ್ರಥಮ ಸ್ಕೂಲ್ ಅದು, ಸ್ಕೂಲ್ ಆಫ್ ಆರ್ಟು. ಹೌದು. ಅದರಲ್ಲಿ ನಾನು ಓದಿದೆ. ಅದರಲ್ಲಿ ನಾನು ಓದಿ ಆಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿನಲ್ಲಿ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ನಲ್ಲಿ ಅಲ್ಲಿ ಓದಿದೆ. ಅಲ್ಲಿಂದ ದಿಲ್ಲಿಗೆ 1970 ದಿಲ್ಲಿಗೆ ನಮ್ಮ ಅಣ್ಣಂದಿರು ಎಲ್ಲಿ ಹೋಗ್ತಿದ್ರು ನಾನು ಅಲ್ಲೆಲ್ಲಿ ಹೋಗ್ತಿದ್ದೆ. ನೀವು ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರ ಕಲಾವಿದರು, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸಾಕಷ್ಟು ಪ್ರಶಸ್ತಿಗಳು, ಸನ್ಮಾನಗಳು, ನಿಮ್ಮ ಸಾಧನೆ ಬಹಳ ದೊಡ್ಡದಿದೆ. ಮೇಡಮ್ ಕೂಡ ಹಾಗೆ ಅದೇ ನಿಮ್ಮ ಕ್ಷೇತ್ರದಲ್ಲಿ ಇದ್ದಾರೆ, ಇಬ್ಬರು ಕೂಡ ಚಿತ್ರಕಾರರು. ಅವರನ್ನ ಹೇಗೆ ನಿಮ್ಮ ಕ್ಷೇತ್ರಕ್ಕೆ ತಂದ್ರಿ? ಯಾಕಂತ ಒಂದು ಮದುವೆ ಆದಮೇಲೆ ನಾನು ತುಂಬ ಸಮಯ ಒಟ್ಟೆ ವ್ಯರ್ಥ ಮಾಡೋಲ್ಲ. ಭಾಳ ತುಂಬ ಕೆಲಸ ಮಾಡೋದು ನನಗೆ. ಅದು ಅಭ್ಯಾಸ ಇತ್ತು. ಅದನ್ನು ಅವಳಿಗೆ ಮದುವೆ ಆದಾಗಿಂದ ಸಮಯ ಒಟ್ಟು ಹಾಳು ಮಾಡೋದು ಚೆನ್ನಾಗಿರಲ್ಲ. ನೀ ಏನಾದರೂ ಓದು ನನ್ನ ಜೊತೆಗೆ ಕೆಲಸ ಮಾಡು, ಚಿತ್ರಕಾರನ ಹೇಳ್ಕೊಡ್ತೇನೆ, ಅದು ಮಾಡು ಅಂದಮೇಲೆ ಅವ್ಳಿಗೆ ಮನಸ್ಸು ಇಡಿಸಿ ತುಂಬ ಕಷ್ಟಪಟ್ಟಿದ್ದಾಳೆ. ಮಕ್ಕಳನ್ನು ಸಾಕೋದು ಅಷ್ಟೇ ಅಲ್ಲ, ಆಮೇಲೆ ನಮ್ಮ ಅಣ್ಣಂದಿರ ಮಕ್ಕಳು ಅಷ್ಟೇ ಅಲ್ಲ, ಬೇರೆಯವ್ರನ್ನೂ ಕೂಡ, ಬೇರೆ ಮಕ್ಕಳು ಕೂಡ ಬಂದ್ರೆ ಆ ಮಕ್ಕಳನ್ನು ಸಾಕ್ತಿದ್ರು. ಎಲ್ಲ ಮಕ್ಕಳನ್ನು ಸಾಕೋದು, ಆಮೇಲೆ ಚಿತ್ರಕಾರ ಮಾಡೋದು, ಕಾಲೇಜಿಗೆ ಹೋಗ್ತದ್ದು, ಎಲ್ಲ ಹಾರ್ಡ್ ವರ್ಕ್. ಅನ್ನಪೂರ್ಣೇಶ್ವರಿ, ನೀವು ಡೆಲ್ಲಿಗೆ ಹೋದ್ಮೇಲೆ ಕಾಲೇಜ್ಗೂ ಹೋದ್ರಾ? ಕಾಲೇಜ್ ಹೋದೆ ನನ್ಗೆ ರೀ ಕಲಿಬೇಕಂತ ಭಾಳ ಇತ್ತು ಮೊದಲ. ಆದ್ರೆ ನಂಗೆ ಎಜುಕೇಶನ್ ಆಗಲಿಲ್ಲ. PUC ಆದ ತಕ್ಷಣ ಮದುವೆ ಮಾಡಿಕೊಟ್ರು. ಆಮೇಲೆ 2 ಮಕ್ಕಳಾದರೆ ನಾನು ಕನಸು ನೋಡ್ತಿದ್ದೆ, ನಾನು ಕಾಲೇಜ್ ಹೋಗ್ತಾ ಇದ್ದೀನಿ, ನಾನು ಹೋಗಬೇಕು. ಮತ್ತು ಅಲ್ಲಿ ದಿಲ್ಲಿ ಒಳಗೆಲ್ಲ ಯಾರಿಗಾದ್ರೂ ಕೇಳಿದರೆ ನಾನು BA ಆಗಿದ್ದೀನಿ, ನಾನು MA ಆಗಿದ್ದೀನಿ, ಅಯ್ಯೋ ನಾನೇನು ಮಾಡಿಲ್ಲಲ್ಲ, ನಾನು ಎಷ್ಟು ಬರೀ PUC ಮಾಡಿದ್ದೀನಿ, ನನಗೆ ಹೇಳಲಿಕ್ಕೆ ನಾಚಿಕೆ ಬರ್ತಿತ್ತು ರೀ. ಯಾರಿಗಾರ ಹೇಳಿದರೆ ನಾನು ಇವ್ರ ಮುಂದೆ ಹಂಗೆ ಅಂಜ್ಕೊಂಡು ಕೇಳಿದೆ ರೀ, ಏನಾದರೂ ನಾನು ಕಾಲೇಜ್ಗೆ ಹಾಕ್ತೀರಾ, ನಾ ಮುಂದೆ ಎಜುಕೇಶನ್ ಮಾಡಲಿ ಅಂತ. ಇವರು ಇಲ್ಲ ಮಾಡು, ಒಂದು ಪರವಾಗಿಲ್ಲ, ಓಪನ್ದಿಂದ ಮಾಡು ಅಂತ ಹೇಳಿದರು. ಓಪನ್ದಿಂದ ಮಾಡ್ಲಿಕ್ಕೆ ಟ್ರೈ ಮಾಡಿದೆ. ಬಟ್ ಮನೆಯಲ್ಲಿ 18 ಜನ ಇದ್ರು, ಅದು ಅಡುಗೆ ಮಾಡೋದು, ಮತ್ತು ಅವಾಗ ಯಾರು ಕೆಲಸದವ್ರು ಇರಲಿಲ್ಲ ರೀ, ಎಲ್ಲ ನಾವೇ ಮಾಡಬೇಕು. ಅದಕ್ಕೆ ಟೈಮ್ ಸಿಗಲಿಲ್ಲ. ಡೆಲ್ಲಿ ಮನೆಯಲ್ಲಿ 18 ಜನ ಇದ್ದೀವ್ರಿ. ಹಂಗೆ ಕರ್ಕೊಂಡ್ ಬರ್ತಿದ್ರು ರೀ. ಯಾರಿಗೂ ನೌಕರಿ ಬೇಕು, ಯಾರ ಮನೆಯಲ್ಲಿ ಊಟ ಇಲ್ಲ, ಪಾಪ ತಾಯಿ ತಂದಿ ಇಲ್ಲ, ಅವ್ನ್ ಕರ್ಕೊಂಡ್ ಬರೋದು, ಏನಾದ್ರು ಬಿಸ್ನೆಸ್ ಮಾಡ್ಲಿ ಅಂತ ಕರ್ಕೊಂಡ್ ಬರೋದು. ಪ್ರತಿ ಸಲ ಒಬ್ರೊಬ್ರು ಯಾರಿಗಾರು ಕರ್ಕೊಂಡ್ ಬರ್ತಿದ್ರು. ಹಂಗಾಗಿ 18 ಜನ ಇದ್ದೀವಿ. ಆಮೇಲೆ ನಾನು ಹೇಳಿದೆ ಕಾಲೇಜ್ಗೆ ಹೋಗ್ತೀನಿ ರೀ ಅಂತ ಹೇಳಿ. ಸರಿ ನೋಡು ಏನು ಮಾಡ್ತಿ, ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ, ಕಾಲೇಜ್ಗೆ ಹೆಂಗೆ ಹೋಗ್ತಿ ಅಂತಂದ್ರು. ಇಲ್ಲ ನಾನು ರಾತ್ರಿ ಮಲ್ಕೋತೀನಿ, ಆ ಟೈಮ್ನಲ್ಲಿ ನಾವು ಓದ್ತೀನಿ, ಮನೇದು ಎಲ್ಲ ಕೆಲಸ ಮಾಡಿ ಕಾಲೇಜ್ಗೆ ಹೋಗ್ತೀನಿ, ನನಗೆ ಪ್ಲೀಸ್ ಕಳಿಸ್ರಿ ಅಂತಾರೆ. ಇವರು ಭಾಳ ಕೋಆಪ್ರೇಷನ್ ಮಾಡಿದರು. ನಾನು ಆಮೇಲೆ ಅಡ್ಮಿಷನ್ ಆಯಿತು. ನಾನು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾದಿಂದ ಡಿಗ್ರಿ ತಗೊಂಡೆ, ಪೇಂಟಿಂಗ್ಸ್ನಲ್ಲಿ ಡಿಗ್ರಿ ತಗೊಂಡೆ. ನನಗೇನು ಗೊತ್ತಿರಲಿಲ್ಲ. ಬಟ್ ಇವ್ರು ಮಾಡೋದು ನೋಡಿ ಇವ್ರಿಗೂ ಇತ್ತಲ್ಲ, ಒಂದು ಸಂಗೀತ ಇದ್ರೆ ಒಂದು ಹೆಂಡತಿಗೆ ಸಂಗೀತ ಗಂಧ ಇಲ್ದಿದ್ರೆ ಗಂಡ ಹೆಂಡತಿ ಇಬ್ರೂದು ಸ್ವಭಾವ ಮತ್ತೆ ಹೊಂದಾಣಿಕೆ ಆಗೋದಿಲ್ಲ. ಇದ್ಯಾರ ಪೇಂಟಿಂಗು? ಇದು ನಾನೇ ಮಾಡಿದ್ದೆ. ನೀವೇ ಮಾಡೋದು? ಸ್ಕಲ್ಪ್ಚರ್ ಇಲ್ರಿ, ಇದು ಎಲ್ಲ ಪೇಂಟಿಂಗ್ಸ್, ಇಂಡಿಯನ್ ಸ್ಕಲ್ಪ್ಚರ್ಸ್ ಆಯಿಲ್ ಪೇಂಟಿಂಗ್ಸ್ ನಲ್ಲಿ ಮಾಡಿದ್ದೇನೆ. ಸೊ BA ಇನ್ ಫೈನ್ ಆರ್ಟ್ಸ್. ಓಕೆ. ಸಾರ ಕೂಡ ಎಂತ ಅಂತಾರಾಷ್ಟ್ರೀಯ ಮಟ್ಟ ನೋಡಿ. ಇದರಲ್ಲಿ ಇದೊಂದು ವಿಶೇಷವಾದ್ದು, ಬುದ್ಧ, ಬಸವ, ಅಂಬೇಡ್ಕರ್ ತ್ರಿವೇಣಿ ಸಂಗಮ. ಇದು ಬಹುಶಃ ನಿಮ್ಮ ಮಾಸ್ಟರ್ ಪೀಸ್ ಅಲ್ವಾ ಸರ್? ತ್ರಿರತ್ನ ತುಂಬಾ ಅದ್ಭುತವಾಗಿದೆ. ತ್ರಿರತ್ನ ವಿಶೇಷವಾದಂಥ ಒಂದು ಚಿತ್ರ. ಮಕ್ಕಳದೆಲ್ಲ ಸಹಕಾರ ಹೇಗಿತ್ತು ಮೇಡಮ್? ಮಕ್ಕಳದು ಸಹಕಾರ ಅಂದರೆ ಆಕ್ಸಿಡೆಂಟ್ ಆದಮೇಲೆ ಸ್ವಲ್ಪ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಬಂತ್ರಿ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲ ಕೆಲಸ ಎಲ್ಲ ಮಾಡಿ ಹೋಗ್ತಾರೆ. ಇವರು ಇದ್ರ ಆಕ್ಸಿಡೆಂಟಲ್ಲಿ? ಇವ್ರ ಅಣ್ಣ ಇಬ್ರು ಬೆಂಗಳೂರಿನಲ್ಲಿ, ನಾವು ಎಲ್ಲರೂ ಬೆಂಗಳೂರಿನಲ್ಲಿ ಇದ್ದೀವ್ರಿ. ಆ ಟೈಮ್ನಲ್ಲಿ ಇವ್ರ ಅಣ್ಣ ICU ನಲ್ಲಿ ಇದ್ರು. ಅದು ಒಂದು 2-3 ಡೇಸ್ ಇನ್ನೂ ಇತ್ತು ತಿರ್ಕೋಬೇಕಾದ್ರೆ. ನನ್ಗೆ ದಿಲ್ಲಿ ನಾನು ಸ್ಕೂಲ್ ಟೀಚರ್ ಇದ್ದೇನೆ ರೀ, ಗೌರ್ಮೆಂಟ್ ಸ್ಕೂಲ್ನಲ್ಲಿ ಟೀಚರ್ ಇದ್ದೀನಿ. ಅದಕ್ಕೆ ಸ್ಕೂಲ್ದಿಂದ ಫೋನ್ ಬಂದ್ಬಿಡ್ತು, ನಾನು ಬಂದ್ಬಿಟ್ಟೆ. ಬರುವಾಗ ನಮ್ಮ ಅಕ್ಕ ಹೇಳಿದ್ಲು, ಇಲ್ಲ ಎಲ್ಲ ಮಕ್ಕಳು ಕರ್ಕೊಂಡು ಹೋಗು ಅಂತ ಹೇಳಿ. ನಾನು ಇಲ್ಲ ಸಣ್ಣ ಮಕ್ಕಳಿಗೆ ಇಬ್ರಿಗೆ ಬಿಟ್ಬಿಟ್ಟು ಎಲ್ಲರೂ ಕರ್ಕೊಂಡು ಹೋಗ್ತೀನಿ, ಅವ್ರಿಗೆ 3 ಮಕ್ಕಳು, ನನ್ನ 3 ಮಕ್ಕಳು ಎಲ್ಲ ಕರ್ಕೊಂಡು ಬಂದ್ಬಿಟ್ಟೆ. ಬರುವಾಗ ಒಂದು 3 ಡೇಸ್ ಆದ ತಕ್ಷಣ ಅವ್ರು ತಿರ್ಕೊಂಡ್ಬಿಟ್ರು. ನಾನೇನು ಹೋಗಲಿಲ್ಲ. ಅದು ಬರಬೇಕಾದ್ರೆ ಟ್ರೈನ್ನಲ್ಲಿ ಅವರು ಇವ್ರ ಅಣ್ಣ ನೆಂತಿ ಆಮೇಲೆ 2 ಮಕ್ಕಳು ಬರ್ತಾ ಇದ್ದಾರೆ. ಅವ್ರು ಆ್ಯಸ್ ತಗೊಂಡು ಬರ್ತಾ ಇದ್ರು. 12 ಏಪ್ರಿಲ್ ಅವ್ರು ತಿರ್ಕೊಂಡಿದ್ದು. 16 ಏಪ್ರಿಲ್ ಇವ್ರದ್ದು ಆ್ಯಸ್ ತಗೊಂಡು ಬರಬೇಕಾದ್ರೆ ಟ್ರೈನ್ ಆಕ್ಸಿಡೆಂಟ್ ಆಗಿ ಇಬ್ರು ಗಂಡ ಹೆಂಡತಿ ತಿರ್ಕೊಂಡ್ಬಿಟ್ರು. ಮಕ್ಕಳಿಗೂ ಭಾಳ ಎಲ್ಲ ಕೈ ಕಾಲೆಲ್ಲ ಪೆಟ್ಟೆಲ್ಲ ಹತ್ತಿತ್ರಿ. ಆಮೇಲೆ ಭಾಳ ಸೀರಿಯಸ್ ಇದ್ರು ಮಕ್ಕಳು, ದೊಡ್ಡದು ತುಂಬ.
ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಇವ್ರ ಅಕ್ಕಗಳು ಎಲ್ಲರೂ ಬಂದ್ಬಿಟ್ಟು ನಾವೆಲ್ಲ ಮಕ್ಕಳಿಗೆ ಕರ್ಕೊಂಡು ಹೋಗ್ತೀವಿ ಒಂದೊಂದು ಕಡೆ ಅಂತ ಹೇಳಿದರು. ನಿನ್ಗೆ ಎಲ್ಲ ತ್ರಾಸಾಗುತ್ತೆ ಅಂತ ಹೇಳಿ ನಾವು ಎಲ್ಲರೂ ಒಂದೊಂದು ಮಗುಗೆ ಎಲ್ಲರೂ ನಾವು ಒಂದೊಂದು ಕಡೆ ತೊಗೊಂಡು ಹೋಗ್ತೀವಿ. ನಾನು ಸ್ವಲ್ಪ ವಿಚಾರ ಮಾಡಿ ನೋಡಿದ್ನಿ. ಆಮೇಲೆ ದೊಡ್ಡವರಾದ್ಮೇಲೆ ಎಲ್ಲರೂ ಬೇರೆ ಬೇರೆ ಹೋಗ್ತಾರಲ್ಲ, ಆವಾಗ ಅವ್ರು ಏನು ವಿಚಾರ ಮಾಡ್ತಾರೆ, ನಮ್ಮ ತಾಯಿ ತಂದೆ ತಿರ್ಕೊಂಡ್ಮೇಲೆ ನನಗೆ ಎಲ್ಲರಿಗ ನಾವು ಬೇರೆ ಬೇರೆ ಮಾಡಿಬಿಟ್ಟಿದ್ದಾರೆ, ಯಾರು ಮಾಡಿದ್ದಾರೆ ನಾವೇ ಮಾಡ್ದಂಗೆ ಆಗ್ತದೆ. ಅದಕ್ಕೆ ನಾ ವಿಚಾರ ಮಾಡಿ ಇಲ್ಲ, ನಾನು ಎಷ್ಟು ಕಷ್ಟ ನನಗೆ ಆದರೂ ಪರವಾಗಿಲ್ಲ, ನಾ ಎಲ್ಲ ಮಕ್ಕಳಿಗೆ ಒಟ್ಟಿಗೆ ನೋಡ್ಕೋತೀನಿ, ನಾನು ನೌಕರಿ ಆದರೂ ಬಿಟ್ಬಿಡ್ತೇನೆ, ಆದ್ರೆ ನಾ ಮಕ್ಕಳು ಬೇರೆ ಮಾಡೋದಿಲ್ಲ ಅಂತ ಹೇಳಿ ನೋಡ್ಕೊಂಡಿರಿ. ಆಮೇಲೆ ಇವರು ಡಿಪ್ರೆಷನ್ನಲ್ಲಿ ಹೋಗಿ 2-3 ವರ್ಷ ನೌಕರಿ ಬಿಟ್ಬಿಟ್ರು. ಯಾಕಂದರೆ ಇಂಥ ಅಂತಮ್ರ ಪ್ರೀತಿ ಎಲ್ಲಿ ಸಿಗೋದಿಲ್ಲ ರೀ, ಅಷ್ಟು ಪ್ರೀತಿ. ಒಂದು ಎಕ್ಸಾಂಪಲ್ ಕೊಡ್ತಾರೆ ರೀ, ಇದ್ರೆ ಮುರುಗೋಡವ್ರು ಹಂಗಿರ್ಬೇಕು, ಅಂತಮ್ರ ಇರ್ಬೇಕಂದ್ರೆ ಮುರುಗೋಡವ್ರು ಹಂಗಿರ್ಬೇಕು, ಹಂಗೆ ಎಕ್ಸಾಂಪಲ್ ಕೊಡ್ತಾರೆ. ಇಲ್ಲ, ನಮ್ಮ ವಿಷಯದಲ್ಲಿ ಹಾಗೆ ನನ್ನ ತಂದೆ ಮತ್ತು ನಮ್ಮ ದೊಡ್ಡ ತಂದೆಯವರು 6 ತಿಂಗಳ ವ್ಯತ್ಯಾಸದಲ್ಲಿ 2 ತಿಂಗಳ ವ್ಯತ್ಯಾಸದಲ್ಲಿ ಹೋಗಿಬಿಟ್ರು. ಅವರು ರಾಮಲಕ್ಷ್ಮಣ ಅಂತಲೇ ಹೇಳ್ತಾ ಇದ್ರು ಅವ್ರಿಗೆ. ಹಂಗೆ ರೀ, ಇವ್ರಿಗೂ ಹಂಗೆ ರಾಮ ಲಕ್ಷ್ಮಣ ಭರತ್ ಅಂತ ಇದ್ರು. ನಾವು 3 ಮಂದಿ ಅಂತ. ಬಟ್ ಈ ಥರ ಮನೋಭಾವ ಎಲ್ಲ ಹೆಣ್ಮಕ್ಳಲ್ಲಿ ಇದ್ದು ಬಿಟ್ರೆ ಬಹುಶಃ ಈ ದ್ವೇಷ ಕ್ಲೇಶ ಯಾವುದು ಇರೋದಿಲ್ಲ. 12 ಗಂಟೆಗೆ ಬಂದ್ರೆ ತಮ್ಮ 12 ಗಂಟೆವರೆಗೆ ಕಾಯ್ಬೇಕು, ಊಟ ಮಾಡ್ತಿರ್ಲಿಲ್ಲ. ಎಷ್ಟು ನೋಡ್ರಿ, ಇವಾಗ ಎಲ್ಲ ಈಗಿನ ಮಕ್ಕಳು ಯಾರಿಗೂ ಕಾಯೋದಿಲ್ಲ ರೀ. ಊಟ ತನ್ನ ಬೆಡ್ರೂಮ್ನಲ್ಲಿ ಟಿವಿ ನೋಡಿ ಊಟ ಮಾಡ್ತಾರೆ, ಮಲ್ಕೊಂಡ್ಬಿಡ್ತಾರೆ. ನಿಜವಾದ ಅರ್ಥದಲ್ಲಿ ನೀವು ಆದರ್ಶ. ನಾವು ಮತ್ತೆ 18 ಜನ ಒಂದೇ ರೂಮ್ನಲ್ಲಿ ರೀ, ಎಲ್ಲರೂ ಒಂದೇ ಕಡೆ ಊಟ ಮಾಡ್ತಿದ್ದೀವಿ ರೀ, ಎಲ್ಲ ಒಂದೇ ಕಡೆ 18 ಪ್ಲೇಟು ಎಲ್ಲ ಅಡುಗೆ ಮಾಡಿ ಒಂದು ರೂಮ್ನಲ್ಲಿ ಇಟ್ಟು ಎಲ್ಲರಿಗೂ ಪ್ಲೇಟ್ ಮಾಡಿ ಎಲ್ಲ ಒಂದೇ ಸಮಾನ ಎಲ್ಲರೂ ಒಟ್ಟಿಗೆ ಊಟ. ಸಾಕ್ಷಾತ್ ಅನ್ನಪೂರ್ಣೆ ಹಾಗಾದ್ರೆ ನಿಮ್ಮ ಯಾವ ಜನ್ಮದ ಭಾಗ್ಯನೋ ಅಲ್ಲ, ನಿಮ್ಗೂ ಭಾಗ್ಯ ಅವ್ರು ದೊರೆತಿದ್ದು. ಅರೆ ಈ ನಂದು ಸ್ವಭಾವ ಸ್ವಲ್ಪ ಇದೈತ್ರಿ, ಅಂದ್ರೆ ಚೈಲ್ಡಿಶ್ ಅಲ್ಲ, 18-20. ಇವ್ರಿಗೆ ಮದುವೆ ಆದ್ಮೇಲೆ ಎಲ್ಲರಿಗೂ ಹಿಂಗಿರುತ್ತಲ್ಲ, ನನ್ನ ಗಂಡ ಹಿಂಗಿರ್ಬೇಕು, ಹೊರಗೆ ಹೋಗ್ಬೇಕು, ಅಡ್ಡಾಡ್ಬೇಕು, ಪಿಕ್ಚರ್ ನೋಡ್ಬೇಕು, ಆಮೇಲೆ ಡ್ರೆಸ್ ಒಳ್ಳೆ ಎಲ್ಲ ಬೇರೆ ಬೇರೆ ಡ್ರೆಸ್ ಹಾಕೋಬೇಕು, ಪ್ಯಾಂಟ್ ಹಾಕೋಬೇಕು. ಆದ್ರೆ ಇವ್ರು ಹೊರಗೆ ಕರ್ಕೊಂಡು ಹೋಗಿ ನಮ್ಮ ಅಣ್ಣನ ಜೊತೆ ಹಿಂಗಿರ್ಬೇಕು, ನಮ್ಮ ಮಮ್ಮಿ ನಮ್ಮ ಅತ್ತೆ ಜೋಡಿ ಹಿಂಗಿರ್ಬೇಕು, ಇದೆಲ್ಲ ತಿಳಿಸ್ಕೊಡ್ತಿದ್ರಿ ರೀ. ಆ ಏಜ್ನಲ್ಲಿ ನನಗೆ ಅರ್ಥ ಆಗ್ತಿರ್ಲಿಲ್ಲ. ನಾನು ಏನಪ್ಪ ಮದುವೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ, ಬರೀ ಹೊರಗೆ ಹೋದ್ರೆ ಇದೇ ಹೇಳ್ತಾರಲ್ಲ. ಆಮೇಲೆ ನೀ ಏನು ತಂದ್ರು ನೀ ಎಲ್ಲ ಮಕ್ಕಳಿಗೆ ತಗೊಂಬರ್ಬೇಕು. ಅವಾಗ ಬಡ್ತಾನಲ್ರಿ, ಅಷ್ಟು ಪರಿಸ್ಥಿತಿ ಸರಿ ಇರಲಿಲ್ಲ ನಮ್ಮದು. ಇವ್ರು ಇಬ್ಬರಲ್ರಿ ಅಂತಮ್ರ ದುಡಿಯೋದು, ತಿನ್ನೋರು ಇಷ್ಟು ಜನ, 18 ಜನ. ಏನು ಮಾಡಿದ್ರು ಎಲ್ಲರಿಗೂ ಮಾಡಬೇಕು, ಸಮಾನಾಗಿ ಮಾಡಬೇಕು. ಅದಕ್ಕೆ ಇವರು ಇಲ್ಲ, ನೀ ಏನು ನಿನ್ನ ಮಗ ಅಂತ ಹೇಳಿ ನೀ ಏನೂ ತರಬಾರ್ದು, ಒಂದು ಬಿಸ್ಕಿಟ್ ಪಾಕಿಟು ತರಬಾರ್ದು. ಅವ್ನಿಗೆ ತಂದ್ರು ಎಲ್ಲ ಮಕ್ಕಳಿಗೆ ತೊಗೊಂಬ, ಎಲ್ಲರಿಗೂ ಕೊಡು. ಬಟ್ಟೆ ತೊಗೊಂಬಂದ್ರೆ ಎಲ್ಲರಿಗೂ ತೊಗೊಂಬ, ಎಲ್ಲರಿಗೂ ಕೊಡು. ಹಿಂಗಾಗಿ ರೀ, ಈಗ ಆಕ್ಸಿಡೆಂಟ್ ಆದರೂ ಇವ್ರು ನಮ್ಮ ಮಕ್ಕಳು ಅಲ್ಲ ಅಂತ ಹೇಳಿ ಮಂದಿಗೆ ಗೊತ್ತಿಲ್ರಿ, ರಿಲೇಷನ್ ಮಾತ್ರ ಗೊತ್ತಿದೆ. ಈಗ ಹೊರಗಿನವ್ರಿಗೆ ಗೊತ್ತಿಲ್ರಿ, ಇವ್ರು ನಮ್ಮ ಮಕ್ಕಳು ಅಲ್ಲ, ನಾವು ಇದು ಮಾಡಿದೀವಿ ಅಂತ ಹೇಳಿ ಗೊತ್ತಿಲ್ಲ. ಆಮೇಲೆ ನಮ್ಮ ಮಕ್ಕಳ ಒಳಗೂ ಅಷ್ಟೇ ಪ್ರೀತಿ ಇದೆ ರೀ. ಅದೇ ಆವಾಗ ಆ ಟೈಮಲ್ಲಿ ನಿಮ್ಮ ಮಕ್ಕಳು ಅವರನ್ನ ಈಗ ಅಪ್ಪ ಅಮ್ಮ, ನಮ್ಮಪ್ಪ ಅಮ್ಮ, ನಮ್ಮದೇ ಅಪ್ಪ ಅಮ್ಮ, ನಮ್ಮದೇ ಅಪ್ಪ ಅಮ್ಮ, ಒಂದು ಪಾಸಿಟಿವ್ನೆಸ್ ಮಕ್ಕಳಲ್ಲಿ ಇರುತ್ತೆ. ಆದ್ರೆ ನೀವು ಆ ಪ್ರೀತಿ, ನಮ್ಮ ಪ್ರೀತಿ ಹಂಚೋಗತ್ತೆ ಅಂದಾಗ ನಿಮ್ಮ ಮಕ್ಕಳು ಅವರನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ಯಲ್ಲ, ಅದು ಬಹುಶಃ ನಿಮ್ಮಿಬ್ರು ಸಂಸ್ಕಾರ ಅವರಲ್ಲೂ ಇವರೇ ನನ್ಗೆಲ್ಲ ಸಂಸ್ಕಾರ. ನಾವು ಮಕ್ಕಳಿಗೆ ಯಾಕೆ ಪ್ರೀತಿ ಕೊಟ್ಟೇವೆ, ಅದೇ ರೀತಿ ನಮ್ಮ ಮಕ್ಕಳು ಕೂಡ ಈಗ ಅದೇ ಪ್ರೀತಿ ಕೊಡ್ತಾ ಇದ್ದಾರೆ. ನಮ್ಮ ಅಣ್ಣನ ಮಕ್ಕಳಿದ್ರು ಕೂಡ ಈಗ ನೋಡಿ, ನಮ್ಮ 2 ಮಕ್ಕಳು ಬೆಂಗಳೂರಿನಲ್ಲಿದ್ದಾರೆ. ನಮ್ಮ ಅಣ್ಣನ ಮಗನ ಜೊತೆಗೆ ನಾವು 2 ಇದ್ದೇವೆ. ಒಟ್ಟು ಅವರು ಕೂಡ ಅದೇ ರೀತಿ ನಮ್ಗೆ ಪ್ರೀತಿಯಿಂದ ಮಕ್ಕಳು. ಆ ಟೈಮ್ನಲ್ಲಿ ನಂಗೆ ಸ್ವಲ್ಪ ಅನಿಸ್ತಿತ್ರಿ, ಏನಪ್ಪ ಮಕ್ಕಳಿಗೆ ಏನು ತಂದು ಕೊಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ತಾಯಿ ಅಂದ್ರೆ ಮಕ್ಕಳಿಗೆ ಸ್ವಲ್ಪ ಇದೇ ಇರುತ್ತಲ್ರಿ, ನನ್ನ ಮಗಳ ಒಳ್ಳೆ ಸ್ಕೂಲ್ಗೆ ಹಾಕ್ಬೇಕು, ಇಲ್ಲ ಹಾಕಂಗಿಲ್ಲ ಅಂದ್ರೆ ಇವರು ಇಲ್ಲ, ಯಾವ ಸ್ಕೂಲ್ನಲ್ಲಿ ಎಲ್ಲರೂ ಓದ್ತಾರೆ ಅಲ್ಲೇ ಹಾಕ್ಬೇಕು, ಎಲ್ಲ ಒಟ್ಟಿಗೆ ಹೋಗ್ಬೇಕು. ಅಡ್ಮಿಷನ್ ಒಳ್ಳೆ ಸ್ಕೂಲ್ನಲ್ಲಿ ಆಯ್ತು, ಆದ್ರೂ ಕಳಿಸ್ಲಿಲ್ಲ. ಮತ್ತೆ ಆ ಟೈಮ್ನಲ್ಲಿ ಅನ್ನಿಸ್ತಿತ್ತು. ಬಟ್ ಆಕ್ಸಿಡೆಂಟ್ ಆಗಿ ಆ ಮಕ್ಕಳಿಗೂ ನನ್ನ ಮಕ್ಕಳಿಗೂ ನೋಡೋದು ಬಂತಲ್ಲ, ಆ ಟೈಮ್ನಲ್ಲಿ ನನಗೆ ಅನ್ನಿಸ್ತಲ್ಲ, ಇವ್ರ ಟ್ರೈನಿಂಗ್ ನನ್ಗೆ ಆ ತರ ಕೊಡ್ಲಿಲ್ಲ ಅಂದ್ರೆ ನಾನು ಎಲ್ಲಾ ಮಕ್ಕಳಿಗೆ ಸರಿಯಾಗಿ ನೋಡ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ. ಟ್ರೈನಿಂಗ್ ಕೊಡೋದು ಇಂಪಾರ್ಟೆಂಟ್, ಆದ್ರೆ ಟ್ರೈನಿಂಗ್ ಅನ್ನ ಅಷ್ಟೇ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಂಡಿರಿ. ಇವ್ರು ಏನ್ ಹೇಳ್ತಿದ್ರು ಎಲ್ಲ ಕೇಳ್ಕೊಂತ ಬಂದಿದ್ದೀನಿ ಅಂತ ಹೇಳಿ ಸಂಸಾರ ಇಲ್ಲಿ ಮಟ್ಟ ಬಂದಿದ್ದೆ ರೀ. ಅದಕ್ಕೆ ಸಂಸಾರ ಇಲ್ಲಿ ಮಟ್ಟ ಬಂದಿರೋದು, ಇಲ್ಲ ಅಂದ್ರೆ ಯಾವಾಗ್ಲೂ ಅದೇನೋ 2 ಹೋಳ ಆಗ್ತಿತ್ತು ಅಲ್ವಾ. ನಿಜವಾಗಿ ನಿಮ್ಮನ್ನು ನೋಡಿದ್ರೆ ಆದರ್ಶ ದಂಪತಿ ಅಂತ ನಾವು ಘೋಷಣೆ ಮಾಡಿಬಿಡ್ಬೋದು. ನಿಮ್ಮ ಈ ಸುಖಿ ದಾಂಪತ್ಯದ ಅದ್ರ ಜೊತೆ ಏರುಪೇರು ಕಷ್ಟ ಸುಖ ಎಲ್ಲ ಕಡೆ ಇದ್ದಿದ್ದೆ, ಇದರ ಮುಖ್ಯ ಗುಟ್ಟೇನು ಸರ್? ಮುಖ್ಯ ಗುಟ್ಟು ಅಂದರೆ ನಮ್ಮ ತಂದೆ ಸಮಾಜ ಸುಧಾರಕರು.
ಅವ್ರ ಹತ್ರ ಬಹಳ ದೊಡ್ಡ ಗುಣ ಇತ್ತು. ಅದೇ ಗುಣ ಅವರಿಂದ ನಾವು ಕಲ್ತ್ಕೊಂಡೆ. ನನ್ನಲ್ಲಿ ಇರೋ ಗುಣ ನನ್ನ ಹೆಂಡತಿ ಹತ್ರ ಹೇಳ್ಕೊಂಡೆ ನಾನು. ನಾವು ಮಕ್ಕಳನ್ನ ನೋಡ್ಬೇಕಾದ್ರೆ ಎಲ್ಲ ಒಂದೇ ನೋಡಬೇಕು, ಎಲ್ಲ ಜನರು ಕೂಡ ಪ್ರೀತಿಯಿಂದ ಕಾಣೋದು, ಇದೆಲ್ಲ ಹೇಳಿದ ಮೇಲೆ ಅವಳು ಅರ್ಥ ಮಾಡಿಕೊಂಡು ನಾನು ಒಂದೊಂದು ಶಬ್ದ ಒಂದೊಂದು ವಾಕ್ಯ ಪರಿಪೂರ್ಣ ನೋಡ್ಕೊಂಡು ಹಂಗೆ ಕಲ್ತ್ಕೊಂಡ್ಳು. ನಿಷ್ಕಲ್ಮಶವಾದ ನಿಸ್ವಾರ್ಥವಾದ ಪ್ರೀತಿ. ಮತ್ತೆ ಯಾವಾಗೂ ಬೇದಿಲ್ಲ ರೀ, ಹಿಂಗ ಕೆಟ್ಟ ಬೆಗಳ ಕೊಡೋದು, ಜೋರು ಮಾತಾಡೋದು, ಜಗಳನೇ ಆಡಿಲ್ವಾ ಇಲ್ಲ ರೀ, ಜಗಳನೇ ಮಾಡಿಲ್ಲ. ಚಿರೋದು, ಜಗಳ ಮಾಡೋದು, ಮನೆಯಲ್ಲಿ ವಾತಾವರಣ ಇಷ್ಟು ಏನಿದ್ರು ರಾತ್ರಿ ಮಲ್ಕೋಬೇಕಾದ್ರೆ ಸ್ವಲ್ಪ ಹಂಗೆ ಏನಾದ್ರು ಹೇಳೋದು, ನಾನು ಅಳೋದು, ಆ ಥರ ಮಾಡ್ತಿದ್ದೀವಿ. ನನ್ನ ಮಗಳ್ರಿ ಮದ್ವೆ ಆಗಿ ಹೋದ್ಮೇಲೆ ಮೊನಾಲಿಸಾ ಏನ್ ಮಮ್ಮಿ ಗಂಡ ಹೆಂಡತಿ ಜಗಳ ಮಾಡೋದು, ನಾನು ನಿಮ್ಗಿಬ್ರಿಗೂ ನೋಡಿ ಗಂಡ ಹೆಂಡತಿ ಜಗಳನೇ ಆಗೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಯಾಕಂದ್ರೆ ನಿಮ್ಮಿಬ್ರಿಗೂ ನಾನು ಯಾವಾಗೂ ಜಗಳ ಮಾಡೋದು ನೋಡ್ಲಿಲ್ಲ. ಅದಕ್ಕೆ ಅಲ್ಲೆಲ್ಲ ಊರ್ನಲ್ಲಿ ನೋಡಿದ್ರೆ ಎಷ್ಟು ಜಗಳ ಮಾಡ್ತಾರ, ಅದೆಲ್ಲ ನೋಡಿ ನಮ್ ಚಚಾ ಮಮ್ಮಿಗ್ ನಾ ಹಿಂಗ್ ನೋಡೇ ಇಲ್ಲಲ್ಲ ಅಂತ ಹೇಳಿ ಅದು ನನ್ ಮಗಳ ಹಂಗೆ ಹೇಳಿದ್ಲು, ನಿಮ್ಮಿಬ್ರಿಗೂ ಯಾವಾಗೂ ಆ ತರ ನೋಡ್ಲೇ ಇಲ್ಲ ಅಂತ ಹೇಳಿ. ನಿಮ್ಮ ಮಗಳ ಹೆಸರು ವಿಶೇಷವಾಗಿದೆ, ಮೊನಾಲಿಸಾ. ಇನ್ನು ಇಬ್ರು ಸ್ವರೂಪ್ ಅಂತ ಹೇಳಿ, ಒಬ್ಬನ ಸಮ್ರಾಟ್ ಅಶೋಕ್ ಗೌತಮ್. ಸಮ್ರಾಟ್ ಅಶೋಕ್ ಮೊನಾಲಿಸಾ ಅಂತ ನಾನೇ ಇಟ್ಟಿದ್ದು. ನಾನು ಮನಸ್ಸು ಮಾಡ್ಕೊಂಡಿದ್ದೆ, ನಾನೇನಾದರೂ ಅವಾಗ ಮದುವೆ ಮಾಡ್ಕೋಬಾರ್ದು ಅಂತಿತ್ತು. ನಾನು ಹಾಗೆ ನನ್ನ ಕಲಾ ಜೀವನ ಸಾರ್ಥ ಮಾಡ್ಕೋಬೇಕಂತ ನಮ್ಮ ತಾಯಿ ನಮ್ಮ ಅಣ್ಣಂದಿರು ಜೋರು ಮಾಡಿ ಇಲ್ಲ ಮದುವೆ ಮಾಡ್ಕೋಬೇಕಂದ್ಮೇಲೆ ಮದುವೆ ಮಾಡ್ಕೊಂಡು ನನಗೇನಾರ ಮಗಳಾದರೆ ಮಗಳ ಹೆಸರು ಮೊನಾಲಿಸಾ ಅಂತ ಜಗತ್ ಪ್ರಸಿದ್ಧ ಚಿತ್ರ ಇದೆ. ಜಬರ್ದಸ್ತಿಲೇ ಮದುವೆ ಮಾಡ್ಕೊಂಡಿದ್ದಾರೆ. ಸೊ ಮಾಡಿದ್ದು ಅದೇ ರೀತಿ ನನಗೆ ಮೊದಲು ಒಂದು ಸ್ವರೂಪ ನನ್ನ ಮಗ ಆದ, ಎರಡನೇ ಮಗಳಾದರು. ಆ ಮಗಳಿಗೆ ಮೊನಾಲಿಸಾ ಏನು ಮನಸ್ಸು ಕಟ್ಟಿದ್ದೆ ಅದೇ ರೀತಿ ಮತ್ತು ಅವಳು ಇರೋದು ಹಾಗೇ ಇದ್ದಾಳೆ. ಇವ್ರದ್ದೇ ಲೇಟ್ ರೀ ಮದ್ವಿ, ನಾನು ಮದ್ವೆ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಅವ್ರ ಹೆಂಡತಿ ನನ್ನ ಮಾತು ಕೇಳಿ ನನ್ನ ತಕ್ಕ ಇರ್ತಾಳೋ ಇಲ್ಲೋ ಗೊತ್ತಿಲ್ಲ. ಮದ್ವೆ ಆಗಿ ನನ್ನ ತಕ್ಕ ಇದ್ರೆ ಸರಿ, ನಾನು ಹೇಳಿದ ಮಾತು ಕೇಳಿದ್ರೆ ಸರಿ, ಇಲ್ಲಾಂದ್ರೆ ನಿನ್ ಮನೆಗೆ ನೀವು ಹೋಗ್ಬಿಡು ಅಂತ ಹೇಳಿ ಹೇಳಿದ್ದೆ ಅವಳಿಗೆ. ನೋಡು ಹಂಗೆ ಹೇಳ್ಬಿಟ್ರು ರೀ, ಬಂದ್ ಮದ್ವೆ ಆಗಿ ಹೋಗಿದ ತಕ್ಷಣ ಇದೇ ಹೇಳ್ಬಿಟ್ರು. ಚೆನ್ನಾಗಿ ಪ್ರೀತಿಯಿಂದ ಇರೋದು ಕಲ್ತ್ಕೊಂಡಿದ್ದೆ ನಮ್ಮ ತಂದೆಯಿಂದ. ಅದಕ್ಕೆ ನೀನೆಲ್ಲ ಹೇಳ್ತೀನಲ್ಲ, ಇದೇ ರೀತಿ ನಾವು ದೊಡ್ಡ ಬುದ್ಧಿಯಿಂದ ಇದ್ರೆ ಒಳ್ಳೇದು. ನೀನೇನಾದರೂ ಅಷ್ಟಕ್ಕಿಷ್ಟಕ್ಕೆ ಜಗಳ ಮಾಡಿದರೆ ನಾನು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಗೆ ಹತ್ರ ಬಿಟ್ಟು ಬಂದುಬಿಡ್ತೇನೆ ಅಂತ. ಅದಕ್ಕೋಸ್ಕರ ಅವಳು ನಾನು ಪ್ರತಿಯೊಂದು ವಾಕ್ಯ ಶಬ್ದ ಹಾಗೆ ಅಂದ್ರೆ ಕೊಟ್ಟು ಕಳಿಸ್ತಾರ. ಆ ಟೈಮ್ನಲ್ಲಿ ಹಂಗೆ ಅನಸ್ತ್ರಿ, ಈಗ ಕಳಿಸ್ಬಿಟ್ರೆ ಏನ್ ಮಾಡೋದಪ್ಪ ಅಲ್ಲಿ ಹೋಗಿ ಅಂತ ಹೇಳಿ. ಅವಾಗಿಂದ ಇನ್ನೂವರೆಗೆ ಒಂದು ಮಾತು ಅವ್ರದ್ದು ಇದು ಮಾಡ್ಲಿಲ್ಲ ರೀ. ಅವ್ರೆ 40 ವರ್ಷ ಆಯ್ತ್ರಿ, ಅವ್ರ ಏನ್ ಹೇಳ್ತಾರೆ ಹಂಗೆ. ನಿಮ್ ಸ್ವಾರ್ಥ ಯಾವತ್ತೂ ಕಾಡಿಲ್ವಾ ಹಾಗಾದ್ರೆ? ಇಲ್ಲ ರೀ, ಇದ್ರೂನು ಸ್ವಲ್ಪ ಇದೇ ಮಾಡ್ಕೋತಿದ್ದೆ ರೀ. ಆದ್ರೆ ಟೈಮ್ ಚೇಂಜ್ ಆದಂಗೆ ಅವರು ಚೇಂಜ್ ಆದ್ರು. ಆಮೇಲೆ ಎಲ್ಲ ಇಬ್ರು ಬಹಳ ಪ್ರೀತಿದಿಂದ 40 ವರ್ಷದಿಂದ ಅದೀವಿ. ಯಾವಾಗೂ ಜಗಳ ಇದು ಎಲ್ಲ. ನಿನಗೆ ನೀ ನನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ಪ್ರತಿರೂಪಿ ಭಗವತಿಗೆ ಮುಡಿಪಾಗುವ. ನಾ ನಿನಗೆ ನೀ ನನಗೆ ಜೇನಾಗುವ. ನಿನಗೆ ನೀ ನನಗೆ, ನಾ ನಿನಗೆ ನೀ ನನಗೆ ಜೇನಾಗುವ. ರಸದೇವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ
ಭಗವತಿಗೆ ಮುಡಿಪಾಗುವ. ಮರಕ್ಕೆ ಬಳ್ಳಿಯ ಆಸರೆ, ಬಳ್ಳಿಗೆ ಮರದ ಆಸರೆ, ಹೆಣ್ಣಿಗೆ ಗಂಡಿನ ಆಸರೆ, ಗಂಡಿಗೆ ಹೆಣ್ಣಿನ ಆಸರೆ. ಇದು ಪ್ರಕೃತಿಯ ನಿಯಮ. ಈ ದೃಷ್ಟಿಯಲ್ಲಿ ಬೆಂಗಳೂರು ದೂರದರ್ಶನ ಚಂದನ ವಾಹಿನಿಯು ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಹೊತ್ತು ತಂದಿದೆ. ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ. ಈ ಕಾರ್ಯಕ್ರಮದಲ್ಲಿ ನಾಡಿನ ಖ್ಯಾತ ಜನಪ್ರಿಯ ಜೋಡಿಗಳ ಜೊತೆ ಇನ್ನೊಂದು ಜೋಡಿ ಸ್ವಲ್ಪ ಮಾತುಕತೆ, ಹಾಡು, ಹರಟೆಯಲ್ಲಿ ಮತ್ತೆ ಕಳೆದು ಹೋಗುತ್ತಾ ಇರುವಂತಹ ಕೌಟುಂಬಿಕ ಪ್ರೀತಿ ಮತ್ತು ಸಾಮಾಜಿಕ ಮೌಲ್ಯವನ್ನು ಕಟ್ಟಿಕೊಡುವಲ್ಲಿ ನಮ್ಮ ಈ ಚಿಕ್ಕ ಪ್ರಯತ್ನ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ಅರೆ ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ. ನಾ ನಿನಗೆ ನೀ ನನಗೆ, ನಾ ನಿನಗೆ ನೀ ನನಗೆ ಜೇನಾಗುವ. ರಸದೇವ ಗಂಗೆಯಲಿ ವೀಣಾ. ದೂರದರ್ಶನದ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರ. ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನೀವು ಬಹಳ ದೊಡ್ಡ ಚಿತ್ರಕಲಾವಿದರು, ಅದರ ಜೊತೆ ನೀವು ಬಹಳ ಹವ್ಯಾಸಗಳು, ವಿಶೇಷವಾಗಿ ಒಂದು ರಂಗಭೂಮಿ, ನಾಟಕ, ಸಿನಿಮಾ, ಆಮೇಲೆ ನೀವು ಮೌತ್ ಆರ್ಗನ್ ಬಹಳ ಚೆನ್ನಾಗಿ ನುಡಿಸ್ತಿರಂತೆ, ಕೊಳಲು, ಇದೆಲ್ಲ ಹೇಗೆ ಬಂತು? ನೋಡಿ ಗಂಡ ಹೆಂಡತಿ ಇಬ್ಬರದು ಎಲ್ಲಿ ತೆಗ್ದಿದ್ ಫೋಟೋ ಇದು? ಇದು ಶಿಲಾಂಗ. ಇಲ್ಲ ಇದ್ರ ಒಳಗೆ ಹೋಗಿದ್ದು. ಈಗ ಮೊನ್ನೆ ಸಿಂಗಾಪುರ್, ಮಲೇಷಿಯಾ ಹೋಗಿದ್ದು. ಒಬ್ಬೊಬ್ಬ ಮೇಡಮ್ ಹೇಳಿ ಸರ್, ಸಾರಿ. ಅಲ್ಲ, ಈ ಹವ್ಯಾಸಗಳು ನಾನು 9-10 ವರ್ಷದಾಗ ಇದ್ದಾಗ ಏನಾದರೂ ನಾಟಕ ನೋಡೋಕೆ ಹೋದರೆ, ಯಾರಾದರೂ ಫ್ಲೂಟ್ ಬಾರಿಸೋದು ಕೇಳಿದರೆ ಅನಿಸ್ತಿತ್ತಲ್ಲ, ನಾನೇ ಯಾಕೆ ಬಾರಿಸ್ಬಾರ್ದು, ನಾನೇ ಯಾಕೆ ಓದಬಾರ್ದು, ನಾನೇ ಯಾಕೆ ನಾಟಕ ಅತ್ತಂಗೆ ಮಾಡ್ತಾನೆ, ಯಾಕೆ ಅದೊಂದು ನನಗೆ ಕಾಡ್ತಾ ಇತ್ತು. ಹೀಗಾಗಿ ನನ್ನ ಮನಸ್ಸಿನಲ್ಲಿ ನಾನು ಪಕ್ಕ ಮಾಡಿಕೊಂಡೆ, ನಾನು ಎಲ್ಲ ಆಗಬೇಕು, ಎಲ್ಲ ಕಲಿಬೇಕು ಅಂಥೇಳಿ. ಆಮೇಲೆ ಬುದ್ಧನಿಂದ ಶಾಂತಿ, ನಮ್ಮ ತಾಯಿ ಶಾಂತಿಯಿಂದ ಬುದ್ಧನಿಂದ ಶಾಂತಿ ಕಲಿತೆ. ಆಮೇಲೆ ಬಸವೇಶ್ವರ ಕಾಯಕವೇ ಕೈಲಾಸ ಅಂತೇಳಿ, ಕಾಯಕವೇ ಕೈಲಾಸ, ಅದ್ರಂಗೆ ನಾನು ತುಂಬ ಕೆಲಸ ಮಾಡಬೇಕು. 24 ತಾಸಿನಲ್ಲಿ ಬರೀ 5-6 ತಾಸು ಮಲ್ಕೊಳ್ತಿದ್ದೆ. ಉಳಿದಿದ್ದೆಲ್ಲ ಕೆಲಸದಲ್ಲೇ ತುಂಬ ಕೆಲಸ ಮಾಡಿದ್ದೇನೆ. ಕೆಲಸ ಮಾಡೋದು. ಆಮೇಲೆ ಬುದ್ಧ ಬಸವ ಅಂಬೇಡ್ಕರ್ನಿಂದ ಎಜುಕೇಷನ್ ಕಲೀರಿ, ಅದಕ್ಕೋಸ್ಕರ ನಾನು ಫ್ಲೂಟು, ಮೌತ್ ಆರ್ಗನ್ನು, ಕೊಳಲು, ನಾಟಕ ಏನು ನೋಡಿದ್ದೆಲ್ಲ ಕಲಿಬೇಕು. ನಾನು ನಾಟಕಗಳು ಮಾಡಿದ್ದೀರಾ ಸರ್? ಬೇಕಾದಷ್ಟು ಮಾಡಿದ್ದೇನೆ. MS ಎತ್ತು, BV ಕಾರಂತೂ, ಇವ್ರ ಅಂಡರ್ನಲ್ಲಿ ದಿಲ್ಲಿಯಲ್ಲಿ ಕನ್ನಡ ಭಾರತಿ ಅಂತಿತ್ತು, ಈಗೂ ಕೂಡ ಇದೆ ಕನ್ನಡ ಭಾರತಿ. ಆ ಜಿವೇಯರು ಇವರಿಂದ ನಾನು ಬೇಕಾದಷ್ಟು ನಾಟಕ, ಜಿವೇಯರ್ ಅವ್ರದ್ದು ಪ್ರಥಮ ಸಂಸ್ಕೃತ ಫಿಲ್ಮ್ ಆದಿಶಂಕರಾಚಾರ್ಯ. ಆದಿಶಂಕರಾಚಾರ್ಯದಲ್ಲಿ ಅವ್ರ ಗುರುವಿನ ಪಾತ್ರ, ಶಂಕರಾಚಾರ್ಯ ಗುರುವಿನ ಪಾತ್ರ, ನಾನು ಚಂಡಾಲನ ಪಾತ್ರ ನನಗೆ ಜಿವೇಯರ್ ಅವ್ರು ಕೊಟ್ಟಿದ್ರು, ಅದನ್ನು ನಾನು ನಿಭಾಯಿಸಿದೆ. ಹಾಗೆ ಕನ್ನಡ ಭಾರತಿ ಅಂತ ದಿಲ್ಲಿಯಲ್ಲಿತ್ತು, ಎಮ್ ವಿ ನಾರಾಯಣರಾವ್ ನಡೆಸ್ತಾಯಿದ್ರು. ಸೊ ಅದರಲ್ಲಿ ಬೇಕಾದಷ್ಟು ನಾಟಕಗಳು ನಾನು ಆಡಿದ್ದೇನೆ. ಆ ನಾಟಕಗಳನ್ನ ಮಾಡಿದ್ದು ನೋಡಿದರೆ ನಿಜವಾಗಲೂ ನನ್ನ ನಟನೆ ಎಲ್ಲರೂ ಅದ್ಭುತ ಅಂತಿದ್ರು, ಖುಷಿಪಟ್ಟರು. ಆ ಥರ ನಟನೆ ಮಾಡ್ತಿದ್ದೆ, ತುಂಬ ಖುಷಿ ಪಡ್ತಿದ್ದೆ. ಈಗಲೂ ಇದೆಯಾ ನಾಟಕದ? ಈಗಲೂ ಕೂಡ ಮಾಡ್ತಾ ಇರ್ತೇನೆ. ನನ್ಗೆ ಮೊದಲು ಟೈಮ್ ಸಿಗ್ಲಿಲ್ಲ ರೀ. ಮಕ್ಕಳೆಲ್ಲ ದೊಡ್ಡವರಾಗಿ ಎಲ್ಲ ಮದ್ವೆ ಐತ್ರಿ. ಮದ್ವೆ ಆದ್ಮೇಲೆ ನಮ್ಮ 3 ಮಂದಿ ಗಂಡು ಮಕ್ಕಳು, 3 ಸೊಸ್ತೆಯರು ಇದಾರ್ರಿ. ಸುಮಿತಾ, ಸೋನಿಯಾ ಮತ್ತೆ ಸಾಚಿ, 3 ಜನ ಇದ್ದಾರೆ. ಈಗ ಅವರೆಲ್ಲ ಅಡುಗೆ ಮನೆಯಲ್ಲಿ ಅವರೇ ಮಾಡ್ತಾರೆ. ನಾನು ಫ್ರೀ ಆಗ್ಬಿಟ್ಟೆ. ಫ್ರೀ ಆದ ತಕ್ಷಣನೇ ಇದು ಮೇಡಮ್ ಈಗ ಫ್ರೀ ಆದ ತಕ್ಷಣನೇ ಫ್ರೀ ಆದ್ಮೇಲೆ ನನಗೂ ಅನ್ನಿಸ್ತ್ರಿ, ಇವ್ರು ಎಷ್ಟು ಬಿಜಿ ಇರ್ತಾರೆ, ಈಗ ನಾನು ಖಾಲಿ ಇದ್ದು ಏನ್ ಮಾಡ್ಲಿ ಅಂತ ಹೇಳಿ ನಾನು ಸ್ವಲ್ಪ ಪೇಂಟಿಂಗ್ ಮಾಡೋದು, ಸ್ಕಲ್ಪ್ಚರ್ ಮಾಡೋದು. ಇದು ಕರ್ನಾಟಕ ಸಂಘನಲ್ಲಿ ಎಲ್ಲ ಪ್ರತಿ ವರ್ಷಕ್ಕೊಂದ್ಸಲ, ಇದು ಇಬ್ರು ಸ್ವಸ್ಥರ್ರಿ, ಸುಮಿತಾ, ಸೋನಿಯಾ. ಇದು ಪೇಂಟಿಂಗ್ ಮೂರ್ತಿ ಮಾಡ್ತಾ ಇದ್ದೀನ್ರಿ, ಇದು ಸ್ಕಲ್ಪ್ಚರ್ ಮಾಡ್ತಾ ಇದ್ದೀನ್ರಿ.
ಟೈಮ್ ತುಂಬಾ ಈಗ ಸಿಕ್ತ್ರಿ, ವಯಸ್ಸಾದ್ಮೇಲೆ ಟೈಮ್ ಸಿಕ್ತು. ವಯಸ್ಸಾಗಿದೆಯಾ ನಿಮ್ಗೆ? ಅಂದ್ರೆ 50 ಆಫ್ಟರ್ 50 ನಿಮ್ಗೆ ಈಗ ಯಾವಾಗೂ ವಯಸ್ಸು ಇಲ್ಲ, ನಿಮ್ಗೆ ಈಗ 18, 20 ಅಷ್ಟೇ ಅಷ್ಟೇ ಅಂತ ನೋಡಿ, ತಿಳ್ಕೊಂಡು ಎಷ್ಟು ಸುಂದರವಾಗಿದ್ದೀರಾ ಇವಾಗಲೂ. ಅಷ್ಟೇ ಅಂತ ತಿಳ್ಕೊಂಡು ಹೋಗ್ತೀನಿ. ಅದಕ್ಕೆ ಕರ್ನಾಟಕ ಸಂಘನಲ್ಲಿ ಎಲ್ಲ ವರ್ಷಕ್ಕೆ ಒಂದ್ಸಲ ನಾಟಕ ಮತ್ತು ಇದು ಎಲ್ಲ ನಾನು ತುಂಬಾ ಮಾಡಬೇಕು. ಇನ್ನು ಏನ್ ನೋಡಿದ್ರೆ ಮಾಡಬೇಕು ಅನ್ನಿಸ್ತೈತ್ರಿ. ಡ್ಯಾನ್ಸ್ ಅಂದ್ರೆ ಡ್ಯಾನ್ಸ್ ಮಾಡಬೇಕು. ಜೊತೆಗೆ ನೀವು ಜೀವನೋತ್ಸಾಹಕ್ಕೆ ಕರೆಕ್ಟ್ ಬೇಂದ್ರೆ ಅವ್ರು ಹೇಳ್ತಾರೆ, ಹೊತ್ತು ಕಳಿಯೋದಲ್ಲ, ಹೊತ್ತು ಗಳಿಸೋದು ಅಂತ. ಹಾಗೆ ಹೌ ಓಲ್ಡ್ ಆರ್ ಯು ಅಲ್ಲ, ಹೌ ಯಂಗ್ ಆರ್ ಯು ಅಂತ ಕೇಳ್ಬೇಕೀಗ, ಅಲ್ವಾ? ಮತ್ತೆ ನಿಮ್ದು ಅದು ನೋಡಿ ಎಷ್ಟು ಅದ್ಭುತ. ಇದು ಸಾರ್ ಸ್ಕಲ್ಪ್ಚರ್ ನೀವು ಮಾಡ್ತಾ ಇದ್ದೀರಿ. ಎಷ್ಟು ಜೀವಂತವಾಗಿದೆ, ಎಷ್ಟು ಜೀವಕಳೆ ತುಂಬಿದೆ. ಒಂದ್ ಹಳ್ಳಿದಿಂದ ಒಂದ್ ದಿಲ್ಲಿವರೆಗೆ ಕರ್ಕೊಂಡು ಹೋಗಿದಾರ್ರಿ. ನನ್ಗೆ ಏನು ನಾಲೆಜ್ ಇರ್ಲಿಲ್ಲ ರೀ. ಎಲ್ಲ ಹಳ್ಳಿದಿಂದ ದಿಲ್ಲಿಗೆ ಹೋಗಿ ದಿಲ್ಲಿನಲ್ಲಿ ಇಷ್ಟೆಲ್ಲ ಸಾಗಿಸಿ ಇವತ್ತು ನಿಮ್ಮ ಮುಂದೆ ಕುಂತಿದ್ದೀನಿ. ಯಾಕಂದ್ರೆ ನಮ್ಮ ಮನೆಯವ್ರದಿಂದ ನಾನು ಎಲ್ಲ ಇಷ್ಟೆಲ್ಲ ಪ್ರೋತ್ಸಾಹ ಬಂದಿರೋದು ನಮ್ಮ ಸೌಭಾಗ್ಯ ಕೂಡ. ಅದಕ್ಕೆ ಅವ್ರದ್ದು ಮೂರ್ತಿ ಮಾಡಿದ್ದೀನ್ರಿ. ಒಂದ್ ಪೇಂಟಿಂಗ್ ಪೂರಾ ಫುಲ್ ಪೋರ್ಟ್ರೇಟ್ ಮಾಡಿದ್ದೀನ್ರಿ ಇವ್ರದ್ದು, ನಮ್ಮ ಮನೆಯವ್ರದ್ದು. ಒಂದು 8 ಫೂಟ್ ಇದೆ ರೀ ಅದು. ಇಲ್ಲಿ ನೋಡಿ ಇದು ಅದ್ಭುತವಾದ ಇದ್ ಮಾಡಿದ್ದೀನಿ, ಇದ್ ಪೇಂಟಿಂಗ್ ಮಾಡಿದ್ದೀನಿ. ಮತ್ತೆ ಒಂದ್ ಸ್ಕಲ್ಪ್ಚರ್ ಮಾಡಿದ್ದೀನಿ. ಯಾಕಂದ್ರೆ ನಾನು ಹೋದ್ರು ನಾನು ಮಾಡಿದ್ದ ಕಲಾ ಇರ್ಬೇಕು. ಇವ್ರದ್ದು ಇದು ನೋಡಿ, ಅದು ಎಷ್ಟು ಜೀವಂತವಾಗಿದೆ ಫೋಟೋ. ನಾನು ಯಾವಾಗೂ ಮಾಡ್ಲಿಲ್ಲ ರೀ ಸ್ಕಲ್ಪ್ಚರ್. ಬಟ್ ನನ್ಗೆ ಅನ್ನಿಸ್ತು, ನಾನು ಮಾಡಿದ್ರೆ ಯಾಕೆ ಬರೋದಿಲ್ಲ. ಹೋಗಿ ಮಿಟ್ಟಿ ಎಲ್ಲ ತಗೊಂಡ್ಬಂದ್ಬಿಟ್ಟು ಮನೆಯಲ್ಲಿ ಕುತ್ಕೊಂಡು ಶುರು ಮಾಡಿದೆ. ಶುರು ಮಾಡಿ 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 ಜನ ಬರ್ತಾ ಇದ್ರು. ಮುರುಗೋಡ್ಜಿಕ ಹೆಣ ಅಂತಿದ್ರು. ಅವಾಗ ಅನ್ನಿಸ್ತಲ್ಲ, ಹೌದು ನಾನು ಮಾಡಿದ್ದು ಸಾರ್ಥಕ ಆಯ್ತು, ಗುರ್ತಾ ಹಿಡಿತಾ ಇದಾರಲ್ಲ ಜನ ಅಂತ ಹೇಳಿ. ಆ ಸ್ಕಲ್ಪ್ಚರ್ ಅಲ್ಲಿ ಯಾಕೆ ಹ್ಯಾಟ್ ಮಿಸ್ಸಿಂಗು? ನಾನು ಅವ್ರು ನೋಡಿದ ತಕ್ಷಣ ಹೇಳ್ದೆ, ಹಾಕಿದ್ದೇನೆ ನೀವು ಸ್ಟುಡಿಯೋದಿಂದ ಹೋಗ್ಬೇಕಾರೆ ಆ ಹ್ಯಾಟ್ ನನಗೆ ಕೊಟ್ಟು ಹೋಗೋರೆ. ಸ್ಕಲ್ಪ್ಚರ್ ಅಲ್ಲಿ ಇಲ್ಲ, ಪೇಂಟಿಂಗ್ ಅಲ್ಲಿ ಇದೆ. ಅದೇ ಹಂಗೆ ಹ್ಯಾಟ್ ಹಾಕಿ ಇಟ್ಟಿದ್ದೇನ್ರಿ ಮನೆಯಲ್ಲಿ. ಅವ್ರಿಗೆ ಯಾರು ನೀವ ಟೋಪಿ ಹಾಕಿದ್ದು? ನೀವೇ ಇಷ್ಟಪಟ್ಟು ಟೋಪಿ ಹಾಕೊಂಡ್ರೆ ಸರ್ ಅವ್ರು ಹಾಕಿದ್ರ ನಿಮಗೆ? ನಾನು ಬಟ್ಟೆ ಉಳಿದು ಸ್ವಾಮಿ ವಿವೇಕಾನಂದನಿಂದ ಕಾವಿ ಬಟ್ಟೆ ಶರ್ಟ್ ಹಾಕೋತೇನೆ. ಕಾವಿ ಖಾದಿ ಖಾಕಿ ಇದು 3 ನಾನು ಆರಿಸ್ಕೊಂಡಿದ್ದೇನೆ. ಆ ತಾಯಿಯಿಂದ ಪ್ರೀತಿಯಿಂದ ಆರಿಸ್ಕೊಂಡಿದ್ದೇನೆ. ಯಾರು ಒಳ್ಳೆ ಇರ್ತಾರೋ ಅವರಿಂದ, ಮಹಾತ್ಮ ಗಾಂಧಿಯಿಂದ ಖಾದಿ ಹೀಗೆ ಒಂದೊಂದು ಆರಿಸ್ಕೊಂಡಿದ್ದೇನೆ ನಾನು. ಸೊ ಅದಕ್ಕೋಸ್ಕರ ಈ 3 ಅಲ್ಲದೆ ನಾನು ಇದು ನಮ್ಮ ಅಣ್ಣಂದಿರನ್ನ ಇಬ್ಬರನ್ನು ಕಳ್ಕೊಂಡೆಲ್ಲ. ಆವಾಗ ನಾನು ಅನ್ಕೊಂಡೆಲ್ಲ, ಈಗ ನಂದು ಇದೆ ನಮ್ಮ ಅಣ್ಣಂದ್ರೆ ಹೋದ್ಮೇಲೆ. ಹೀಗಾಗಿ ನನ್ನ ಕೊಡಲ್ಲಿ ನಮ್ಮ ಇವಂದು ಸ್ಕಲ್ಲು ಅಂತಂದರೆ ತಲೆಬುರುಡೆ ಚಿತ್ರ ಹಾಕೊಂಡ್ಬಿಟ್ಟಿದ್ದಾರೆ. ಯಾವಾಗ ಮನುಷ್ಯ ಬರ್ತಾಗುತ್ತೋ, ಜೀವನ ಬದುಕ್ತಾನೋ, ಅದಾದ್ಮೇಲೆ ಅವನಿಗೆ ಮೃತ್ಯು ಪಕ್ಕ ಇರೋದು. ಅದಕ್ಕೋಸ್ಕರ ನನಗೆ ಈ ಸ್ಕಲ್ ಹಾಕೊಂಡು ನಾನು ಹುಟ್ಟಿದವನಿಗೆ ಸಾವು ನಿಶ್ಚಿತ ಆ ಜ್ಞಾಪಕ ಕೊಡೋ ಸಲುವಾಗಿ ನನಗೆ. ಆದರೂ ಕೂಡ ಈಗ 73 ವರ್ಷ ಬದುಕಿದ್ದೇನೆ. ತೃಪ್ತಿ ಇದೆ, ಒಳ್ಳೆ ಬದುಕು ಜೀವನ ಮಾಡಿದ್ದೇನೆ. ಆಮೇಲೆ ಇವಳಿಗೂ ಕೂಡ ನಾ ಏನು ಹೇಳಿದ್ದು ಒಂದು ಶಬ್ದ ಕೂಡ ಕಳೆದೆ. ನಾ ಹೇಳಿದ್ರಲ್ಲ, ಇವರು ನಿಜವಾಗಲೂ ಧರ್ಮ ಪತ್ನಿ ಮಾಡಿಕೊಂಡು ನಾ ಹೇಳಿದ್ದು ಕೇಳ್ಕೊಂಡು ಅವಳು ಆಗಿದ್ದಾಳೆ. ನನ್ನ ಮಕ್ಕಳನ್ನ ಅಷ್ಟೇ ಅಲ್ಲ, ನಾನು ನಮ್ಮ ತಂದೆಯವ್ರ ಸಮಾಜ ಸುಧಾರಕರು. ಆ ಹಳ್ಳಿಗೆ ಹೋಗಿ ದಿಲ್ಲಿಂದ ಬೇರೆ ಬೇರೆ ಮಕ್ಕಳನ್ನ ಓದಿಸೋದ್ರ ಸಲುವಾಗಿ ಎಲ್ಲ ಕರ್ಕೊಂಬರ್ತಿದ್ದೆ. ಓದಿಸೋದಕ್ಕೆ, ಅವ್ರ ಜೀವನ ಕೊಡೋದಕ್ಕೆ, ಒಂದು ಕೆಲಸ ಸೇರಿಸೋದಕ್ಕೆ ಅವ್ರನ್ನೆಲ್ಲರೂ ಸಾಕ್ತಿದ್ರು. ಪುಣ್ಯದ ಕೆಲಸ ಸರ್. ನಿಜವಾಗಿ ನೀವಿಬ್ಬರು ದಂಪತಿ ನೋಡಿದ್ರೆ ನಿಜವಾಗಿ ಹೇಳ್ತೀನಿ, ನಿಮ್ಮ ಬದುಕು ಸಾರ್ಥಕ ಅಂತ ನನಗೆ ಅನಿಸ್ತಾ ಇದೆ. 100 ವರ್ಷ ಚೆನ್ನಾಗಿರ್ಬೇಕು ನೀವು. ಯಾಕಂದರೆ ಮನುಷ್ಯರು ಮಾನವ ಅಂತಲೇ ಅರ್ಥ ಮಾಡ್ಕೋದಿಲ್ಲ ಮನುಷ್ಯ. ಮನುಷ್ಯನು ಅಂತ ತಿಳ್ಕೊಂಡ್ರೆ ಶ್ರೇಷ್ಠ ಪ್ರಾಣಿ ಇವನು. ಆ ಪ್ರಾಣಿ ಸರಿಯಾಗಿದೆ ಹೋದರೆ ಬದುಕು ಯಾಕೆ ಏನು ಉಪಯೋಗ ಇಲ್ಲ. ಅದು ನಮ್ಮ ತಂದೆಯಿಂದ ಸಮಾಜ ಸುಧಾರಕರಿದ್ದರು. ಅವರು ಸಮಾಜ ಸಲುವಾಗಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ. ಅದೇ ರೀತಿ ನಮಗೂ ಕೂಡ ನಾವು ಮಾನವರಾಗಿ ಸಮಾಜ ಸುಧಾರಕರಾಗಿ ಕೆಲಸ ಮಾಡೋಣ ಅಂತ ಹೇಳಿ ಅದನ್ನು ಮಾಡೋದನ್ನು ನಾನು ನನ್ನ ಹೆಂಡತಿ ಕೂಡ ಅದನ್ನು ಕಲಿಸಿ. छुपालो यूं दिल में प्यार मेरा, के जैसे मंदिर
मेला देखी छुपा लो यूं दिल में प्यार मेरा के जैसे मंदिर में लो देखी तुम अपने चरणों में रख लो मुझको तुम्हारे चरणों की धूल हूँ मैं सर झुकाए खड़ी हूँ प्रीतम मैं सर झुकाए खड़ी हूँ प्रीतम हाँ. के जैसे मंदिर में लो देखी ಭಲೆ 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 ಮಧುರವಾಗಿತ್ತು ಮೇಡಮ್. ಆಮೇಲೆ ನೀವು ಇದ್ರ ಜೊತೆಗೆ ನೀವು ಯೋಗ ಶಿಕ್ಷಕಿ ಅಂತ ಹೇಳೋದು ಕೇಳಿದ್ರೆ ಯೋಗ ನಂದು ಒಂದು ಅಲ್ಲ ನೀವು ಏನೇನೆಲ್ಲ ಮಾಡ್ತೀರಿ? ನಂಗೆ ಏನೇನೋ ಮಾಡ್ಬೇಕು ಅನಿಸ್ತಿದ್ರಿ, ಇನ್ನೂ ಮಾಡ್ಬೇಕು, ಇನ್ನೂ ಕಲಿಬೇಕು. ಅಲ್ಲ ಈಗ ಪೇಂಟಿಂಗ್ ಮಾಡ್ತೀರಿ, ಹೌದ್ರಿ. ಇದು ಶಿಕ್ಷಕಿ ಇದ್ದಾರೆ. ಅದೇ ಯೋಗ ಶಿಕ್ಷಕಿ ಪ್ಲಸ್ ಸ್ಕೂಲಲ್ಲೂ ಸ್ಕೂಲ್ನಲ್ಲಿ ಟೀಚರ್ ಇದ್ದೀನ್ರಿ. ಆಯ್ತು. ಒಂದು ಪ್ರಶ್ನೆ, ನಿಮ್ಮಿಬ್ಬರದು ಬೆಳಿಗ್ಗೆಯಿಂದ ಸಂಜೆವರೆಗಿನ ಒಂದು ಸ್ಕೆಡ್ಯೂಲ್ ಹೇಳ್ಬಿಡ್ತೀರಾ? ದಿನಚರಿ ಹೆಂಗಿರುತ್ತೆ ಅಂತ. ಬೆಳಿಗ್ಗೆ 4:30ಗೆಲ್ಲ ಹೇಳ್ತೀನಿ ರೀ ಡೈಲಿ. ಇಬ್ರು ಇಲ್ಲ, ಅವರು ಸ್ವಲ್ಪ ಲೇಟ್ ಮಾಡ್ತಾರೆ. ನಾನು 4:30ಗೆ ಎದ್ಬಿಟ್ಟು ಸ್ನಾನ ಎಲ್ಲ ಫ್ರೆಶ್ ಆಗಿ ಆಮೇಲೆ 5:30ಗೆ ನಾನು ಯೋಗ ಕ್ಲಾಸ್ ಶುರು ಆಗುತ್ತೆ. ಎಲ್ಲಿ? ಮನೆ ಇಲ್ಲ, ಮನೆಯ ಹತ್ರ ಒಂದು ಪಾರ್ಕ್ ಇದೆ ರೀ. ಆ ಪಾರ್ಕ್ನಲ್ಲಿ ಒಂದು 35 to 40 ಜನ ಬರ್ತಾರೆ, 40 ಜನ ಬರ್ತಾರೆ. ಲೇಡೀಸು, ಜೆಂಟ್ಸು, ಹುಡುಗಿಯರು, ಹುಡುಗರು ಎಲ್ಲರೂ ಬರ್ತಾರೆ. ಅವ್ರಿಗೆಲ್ಲ ಯೋಗ ಹೇಳ್ಕೊಡ್ತೇನೆ ನಾನು. ಅವ್ರೇನೋ ಆ್ಯಡ್ ಮಾಡಿದ್ರು ಪಾಯಿಂಟ್. ಅದೇ ಬೆಳಿಗ್ಗೆ ಹೋಗಿ ಯೋಗ ಕಲಿಸ್ತಾರೆ. ಕಲಿಸ್ತೀನಿ ಮೊದಲು. ಈಗ ನನ್ನ ಸಲುವಾಗಿ ಅಂತ ನಾನು ಶುರು ಮಾಡಿದ್ದು, ಬಟ್ ನನ್ಗೆ ಅಸ್ತಮಾ ಇತ್ತು ರೀ ಒಂದು 30 years ಬ್ಯಾಕ್. ಅವಾಗಿನ ತುಂಬ ಕಷ್ಟಪಟ್ಟು ಬ್ಯಾಡ, ಜೀವನನೇ ಬೇಡ ಆಗಿಬಿಟ್ಟಿತ್ತು. ಬಟ್ ಯೋಗ ಮಾಡಿ ಒಂದ್ಸಲ ಪಾರ್ಕ್ನಲ್ಲಿ ಹೋಗ್ಬೇಕಾದ್ರೆ ಯೋಗ ಮಾಡ್ತಾ ಇದ್ರು. ನನ್ಗೆ ಇವ್ರು ಕೇಳಿದೆ ನಾನು ಮಾಡ್ಲೇನ್ರಿ ಅಂತ ಹೇಳಿ. ಯಾಕಂದ್ರೆ ಅವಾಗ ಯಾರು ಜಾಸ್ತಿ ಲೇಡೀಸ್ ಎಲ್ಲ ಹೋಗ್ತಿರ್ಲಿಲ್ಲಲ್ಲ, ಗಂಡಸೂರೆಲ್ಲ ವಾಕಿಂಗ್ ಮಾಡ್ತಿದ್ರು. ಇವರು ಹೋಗು, ನೀನು ಹೆಲ್ತ್ಗೆ ಒಳ್ಳೇದಾಗೋದು. ಅದು ಮಾಡು ನನ್ಗೆ ಈಗ ಎಷ್ಟು ಒಂದು 90% ನಂದೇ ನನ್ಗೆ ಎಲ್ಲ ಕ್ಯೂರ್ ಮಾಡ್ಕೊಂಡಿದ್ದೀನಿ ರೀ. ಅದಕ್ಕೆ ನಂದಿಂದ ಮತ್ತೆಲ್ಲ ಮಂದಿಗೆ ಒಳ್ಳೇದಾಗ್ಲಿ, ಅವ್ರದ್ದು ಹೆಲ್ತ್ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಫ್ರೀ ಸೇವಾ ಮಾಡ್ತೀನಿ ರೀ. ನಾನು ಏನು 1 ಪೈಸಾನು ತಗೊಳ್ಳೋದಿಲ್ಲ ಯಾರ ಹತ್ರ. ಭಾರತೀಯ ಯೋಗ ಸಂಸ್ಥಾನ ಇದೆ, ಅವ್ರು ನನಗೆಲ್ಲ ಈ ಸೌತ್ ವೆಸ್ಟ್ಗೆಲ್ಲ ಹೆಡ್ ಮಾಡಿಬಿಟ್ಟಿದ್ದಾರೆ, ಪ್ರಧಾನ್ ಮಾಡಿದ್ದಾರೆ. ಆಮೇಲೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಪ್ರಧಾನ್ ಅಂತ ಹೇಳಿ. ಆಮೇಲೆ ಎಲ್ಲ ಫ್ರೀ ಸೇವಾ, ಫ್ರೀ ಜನರಿಗೆ ಎಷ್ಟು ಮ್ಯಾಕ್ಸಿಮಮ್ ಮಾಡ್ಲಿಕ್ಕಾಗುತ್ತೆ. ಲೇಡೀಸ್ ಯಾರಾದರೂ ಡಿಪ್ರೆಷನ್ನಲ್ಲಿ ಇದ್ರೆ, ಯಾರಾದರೂ ಮತ್ತೆ ಪ್ರಾಬ್ಲಮ್ ಇದ್ರೆ, ನನ್ಗೆ ಇಲ್ಲಿ ನೋವಿದೆ ಇಲ್ಲಿ ನೋವಿದೆ ಅಂದ್ರೆ ನಾನು ಅವ್ರಿಗೆ ಯಾವ ಟೈಮ್ನಲ್ಲಿ ಬಂದರೂ ಅವ್ರಿಗೆ ಹೇಳ್ಕೊಡ್ತೀನಿ. ನಿಮ್ಮ ಮೂಲಭೂತ ಸ್ವಭಾವನೆ ಅದರಲ್ಲಿ ಎಲ್ರಿಗೂ ಸಂತೋಷ ಕೊಡಬೇಕು. ಹೌದು, ಸಮಾಜ ಜನರಿಗೆ ಎಷ್ಟು ಸಂತೋಷ ಕೊಡ್ತೇವೆ. ಯಾಕಂದ್ರೆ ಮನುಷ್ಯನಾಗಿ ಹುಟ್ಟಿದ್ದೇವೆ, ಮನುಷ್ಯನಾಗಿ ಬದುಕಬೇಕು. ವಿವೇಕ ಇರುವಂತ ಪ್ರಾಣಿ. ಹೌದು. 4 ಮಂದಿ ಹೆಣ್ಮಕ್ಳು ಇದ್ದಾಳ್ರಿ, ಎಲ್ಲರೂ ಅವ್ರವ್ರ ಮನೆಯಲ್ಲಿ ಅವ್ರ ಮನೆ ಸಂಭಾಳಿಸ್ಕೊಂಡು ಎಲ್ಲ ಆರಾಮಾಗಿದ್ದಾರ್ರಿ. ಒಂದ್ ದಿವಸ ಅವ್ರ ಮನೆದು ಏನು ಕಂಪ್ಲೇಂಟ್ ಇನ್ನೂವರೆಗೆ ಬರ್ಲಿಲ್ಲ. ಬರೋದಕ್ಕೆ ಸಾಧ್ಯನೇ ನನ್ನ ಮಗಳು ಏನಾದ್ರು ತಪ್ಪು ಮಾಡಿದ್ರ ನೋಡಪ್ಪ ಕ್ಷಮಾ ಮಾಡು, ಸಂಭಾಳಿಸ್ಕೊಂಡು ಹೋಗು ಅಂತ ಹೇಳ್ತಿದ್ದೆ. ಇಲ್ಲ ಆಂಟಿ, ನಿಮ್ಮ ಮಗಳಲ್ಲ, ತಪ್ಪು ಹೆಂಗ್ ಮಾಡ್ತಾಳೆ ಅಂತ ಹೇಳ್ತಿದ್ದ ನಮ್ಮ ಮಳೆ. ಅಲ್ಲ, ನಿಮ್ಮ ಈ 41 ವರ್ಷದ ಈ ಸಾರ್ಥಕ ದಾಂಪತ್ಯ ನೀವು ನಿಜವಾಗ್ಲೂ ರೋಲ್ ಮಾಡೆಲ್, ಆದರ್ಶಪ್ರಾಯರು ಈಗಿನ ಯೂತ್ಗೆ, ಈಗಿನ ಯುವ ಜನತೆಗೆ. ಈಗ ಮಾತೆತ್ತಿದ್ರೆ ಡೈವರ್ಸು, ಮಾತೆತ್ತಿದ್ರೆ ಗಲಾಟೆ, ನೀವ್ ಏನ್ ಹೇಳೋದಕ್ ಬಯಸ್ತೀರಿ ಸರ್? ಕೈ ಮುಗದ್ ಕೇಳ್ಕೊತೀನ್ರಿ. ಎಲ್ಲ ಹೆಣ್ಮಕ್ಕಳು ಮದ್ವೆ ಆಗಿ ಹೋಗ್ಬೇಕಾದ್ರೆ ತಾಯಿ ತಂದೆ ತುಂಬಾ ದೊಡ್ಡ ರೋಲ್ ಇದೆ ರೀ. ಅವ್ರು ಜಾಸ್ತಿ ಇಂಟರ್ಫಿಯರ್ ಆಗ್ಬಾರ್ದು. ಏನ್ ಭಾಳ ಕಷ್ಟ ಆದ್ರೆ ಅಷ್ಟೇ ಆಗ್ಬೇಕು, ಇಲ್ಲ ಅವ್ರ ಪಡಿಗೆ ಅವ್ರಿಗೆ ಬಿಟ್ಟು ಬಿಡ್ಬೇಕ್ರಿ. ಈಗ ನಮ್ಮ ಮಗಳು ಸಣ್ಣ ವಯಸ್ಸಿನಲ್ಲಿ ಮದ್ವೆ ಮಾಡಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಗಂಡ ಅಂದ್ರೆ ಹೆಂಡತಿಗೆ ಪ್ರೀತಿ ಇದ್ದೇ ಇರುತ್ತೆ, ಹೆಂಡತಿ ಅಂದ್ರೆ ಗಂಡಕ್ಕೆ ಪ್ರೀತಿ ಇದ್ದೇ ಇರುತ್ತೆ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಜಗಳ ಮಾಡಿ ತವ್ರ ಮನೆಗೆ ಬಂದು ಕುತ್ಕೋಬಾರ್ದು. ತವ್ರ ಮನೆಗೆ ಬಂದರು ತಾಯಿ ತಂದೆ ಮತ್ತೆ ಹೋಗಿ ಅವ್ರಿಗೆ ಮತ್ತೆ ಹೋಗಿ ಸಂಭಾಳಿಸಿ ಎಲ್ಲ ತಿಳಿಸಿ ಹೋಗಿ ಕೊಟ್ಟು ಕಳಿಸ್ಬೇಕು, ಕನ್ವಿನ್ಸ್ ಮಾಡಬೇಕು. ಯಾಕಂದರೆ ಈಗೀಗ ಇತ್ತಿತ್ಲಾಗ ಎಲ್ಲ ಹೆಣ್ಮಕ್ಳು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಬಂದು ಇಲ್ಲ ಅವರೆಲ್ಲ ಅವರು ತಾಯಿ ಮಾತು ಕೇಳ್ತಾನೆ ಇಷ್ಟಕ್ಕೇ ಬಂದು ಕುತ್ಕೊಂಡು ಬಿಡೋದು. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಜಗಳ ಮಾಡಿ ಬಂದು ಕೂತ್ಕೋತಾರೆ. ಹಂಗೆ
ಒಂದ್ ದಿವಸ ಬಂದೇ ಬರುತ್ತೆ ಎಲ್ಲ ಇಬ್ರು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕಂದ್ರೆ ಒಂದ್ ಜಗಳ ವರ್ಷ ಅನ್ನೋದು ಬಂದೇ ಬರುತ್ತೆ, ಬಂದೇ ಬರುತ್ತೆ. ಭಿನ್ನಾಭಿಪ್ರಾಯ. ಆದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡಿ ತವ್ರ ಮನೆಗೆ ಬಂದು ಕುತ್ಕೋಬಾರ್ದು. ಗಂಡ ಹೆಂಡತಿ ಪ್ರೀತಿದಿಂದ ಇರಬೇಕು, ಒಳ್ಳೆ ಸಂಸಾರ ಮಾಡಿ ಜನರಿಗೆ ಒಂದು ತೋರಿಸ್ಕೊಡ್ಬೇಕು. ನನ್ನ ಮಕ್ಕಳಿಗೆ ಇದೇ ಹೇಳ್ತೀನಿ ರೀ, ನೀವು ಗಂಡ ಹೆಂಡತಿ ಆರಾಮಾಗಿರ್ರಿ, ತೋರಿಸ್ಕೊಡ್ರಿ ಜನರಿಗೆ. ಗಂಡ ಹೆಂಡತಿ ಇದ್ರೆ ಹಿಂಗಿರ್ಬೇಕು, ಜನ ಹಿಂಗೆ ಮಾತಾಡಬೇಕು, ತಾಯಿ ತಂದೆ ಇದ್ರೆ ಹಿಂಗಿರ್ಬೇಕು ಅನ್ನೋದು ಮಕ್ಕಳಿಗೂ ಒಂದು ಇದೇ ಇರುತ್ತಲ್ಲ. ಅತ್ತಿ ಮಾವ ಇದ್ರೆ ಹಿಂಗಿರ್ಬೇಕು, ಸ್ವಸ್ಥಂದಿರಿಗೂ ಒಂದು ಲೆಸನ್ ಇರಬೇಕು. ಕರೆಕ್ಟ್. ಮೊಮ್ಮಕ್ಕಳಿಗೂ ನಮ್ಮ ಅಜ್ಜಿ ಅಂದ್ರೆ ಹಿಂಗಿರ್ಬೇಕು, ನಮ್ಮ ಅಜ್ಜ ಅಂದ್ರೆ ಹಿಂಗಿರ್ಬೇಕು. ನಾವು ಇಬ್ರು ಒಳ್ಳೇದಿದ್ರೆ ಈಗ ನಮ್ಮ ಮಕ್ಕಳಿಗೂ ಗಂಡು ಮಕ್ಕಳಿಗೂ ಒಳ್ಳೇದಾಗುತ್ತೆ. ಸ್ವಸ್ಥರ ಅವ್ರು ಬರ್ತಾರೆ, ಅವ್ರಿಗೂ ಗೊತ್ತಾಗುತ್ತೆ ನಮ್ಮ ಅತ್ತಿ ಮಾವ ಅಂತ ಹೇಳಿ, ಮೊಮ್ಮಕ್ಕಳಿಗೂ ಗೊತ್ತಾಗುತ್ತೆ ನಮ್ಮ ಅಜ್ಜಿ ಅಜ್ಜ ಅಂತ ಹೇಳಿ. ಅದಕ್ಕೆ ಒಂದು ಒಳ್ಳೆ ರಿಲೇಷನ್ದಿಂದ ಎಲ್ಲ ಮುಂದಿಂದು ಎಲ್ಲ ಜನ್ರೇಷನ್ಗೂ ನೋಡ್ರಿ ಅವ್ರ ಥರದ ಪ್ರಭಾವ ಬೀಳ್ತದೆ. ಆಮೇಲೆ ನಾವು ಜಗಳ ಮಾಡ್ಕೊತಿದ್ಬಿಟ್ರೆ ಮಕ್ಕಳು ಕೇರ್ ಮಾಡೋದಿಲ್ಲ, ಮನೆಯಲ್ಲಿ ವಾತಾವರಣ ಶಾಂತಿ ಇರೋದಿಲ್ಲ. ಎಲ್ಲಿ ಇದು ಇದ್ರು ಮನೆಯಲ್ಲಿ ಭಾಳ ಪೀಸ್ ಇರಬೇಕು. ಗಂಡಸರ್ಗೆ ಹಿಂಗಾಗಬೇಕಲ್ಲ, ಯಾವಾಗ ನನ್ನ ಆಫೀಸ್ ಬಿಡುತ್ತೆ ನಾನು ಯಾವಾಗ ಮನೆಗೆ ಹೋಗ್ಬೇಕು, ಆ ಥರ ಮನೆಯಲ್ಲಿ ವಾತಾವರಣ ಇಟ್ಕೋಬೇಕು. ಸ್ವಲ್ಪ ಪೇಷನ್ಸ್ ತಾಳ್ಮೆ ಸ್ವಲ್ಪ ಇಟ್ಕೊಂಡ್ರೆ ಆಮೇಲೆ ಜೀವನ ಸರಿ ಹೋಗುತ್ತೆ. ಸರ್ ನೀವು ಏನು ಹೇಳಕ್ ಇಷ್ಟಪಡ್ತೀರಿ? ಈಗಿನ ಮೇಡಮ್ ಹೇಳಿದ್ರು ಇವ್ರು ಹೇಳಿದ್ದು ಇವ್ರು ನಿಜವಾಗಿ ಕಲ್ತ್ಕೊಂಡಿದ್ದಾರೆ. ನಾನು ಏನು ಆಸೆ ಪಟ್ಟಿದ್ನ ಸರಿಯಾಗಿ ಅವಳು ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಅದೇ ರೀತಿ ನಾನು ಕೂಡ ಈಗ ಗಂಡ ಹೆಂಡತಿ ಮದುವೆ ಆದಮೇಲೆ ದೊಡ್ಡ ಮನಸ್ಸು ಮಾಡಬೇಕು. ಮನಸ್ಸನ್ನು ಚಿಕ್ಕ ಮನಸ್ಸು ಮಾಡಿ ಅಷ್ಟಕ್ಕಿಷ್ಟಕ್ಕೆ ಜಗಳ ಮಾಡೋದು ಮಾಡಿದ್ರೇ ದೊಡ್ಡ ಮನಸ್ಸು ಮಾಡಿ ಅದರ ಹೊಟ್ಟೆಯಲ್ಲಿ ದೊಡ್ಡ ನಿನ್ನ ಮನಸ್ಸು ಮಾಡಿ ಎಲ್ರಿಗೂ ಹಂಚ್ಕೋಬೇಕು. ಈ ಚಂದದ ಮನೆಯಲ್ಲಿ ಶ್ರೀಗಂಧದ ಗುಡಿಯಲ್ಲಿ ಆನಂದದ ಹೊಳೆ ಅನುರಾಗದ ಮಳೆ ಎಂದೆಂದು ಚಿಮ್ಮುತ್ತಿರಲಿ. ತುಂಬ ಹೌದು, ನಿಜವಾಗ್ಲೂ ಭಾಳ ಒಳ್ಳೆಯದು ಹಾಡು. ನಾನು ಇವಳು ನೋಡಿದ್ರೆ ನನಗೊಂದು ಹಾಡು ನಮ್ಗೆ ಬರುತ್ತೆ. ಬಲರಾಜ್ ಸೈನಿಕ್ ಪಿಕ್ಚರಲ್ಲಿ ಹಾಡಿದ್ರು. ಅದು ಯಾವ್ದು ಅಂತಂದ್ರೆ ಓ ಮೇರೆ ಜಹರ ಜುಬಾ ಜುಬಾ ಹಸಿ ಅವ್ರು ತುಂಬ ಮನ್ನಾಡೆ ಹಾಡಿ ಅದು ಹಾಡಿದ್ದು ನಮ್ಮ ಬಲರಾಜ್ ಸೈನಿ ಆಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಕನ್ನಡ ಬರ್ತಿರ್ಲಿಲ್ರಿ, ನನ್ ಮರಾಠಿ, ಇವ್ರು ಕನ್ನಡದವ್ರು. ಮದುವೆ ಆದ್ಮೇಲೆ ಮಾತಾಡೋದು ಕಷ್ಟ ಆಗ್ಬಿಟ್ಟಿತ್ತು. ಆಮೇಲೆ ನಾನು ಕನ್ನಡ ಕಲ್ಕೊಂಡೆ ರೀ. ಇವ್ರು ಹೇಳಿದ್ರು ನೀ ಎಲ್ಲ ಕನ್ನಡ ಕಲ್ತ್ಕೊ, ನಿನ್ಗೊಂದು ಒಳ್ಳೆ ಸೀರೆ ಕನ್ನಡ ಕಲ್ತ್ಕೊಂಡಿರ್ಲಿಲ್ರಿ, ಮರಾಠಿ ಮಾತಾಡ್ತಿದ್ದೆ. ಇವ್ರ ಮನೆಯೊಳಗೆ ಎಲ್ಲ ಕನ್ನಡ ಮಾತಾಡ್ತಿದ್ರು. ಇವ್ರು ಹೇಳಿದ್ರು ಇಲ್ಲ ನೀನ್ ಕನ್ನಡ ಕಲ್ತ್ಕೊ, ಎಲ್ಲ ಎಲ್ಲ ಬೆಳಿಗ್ಗೆ ಹೋಗ್ಬೇಕಾದ್ರೆ ಎಲ್ಲ ಬರೆದ್ ಕೊಟ್ಟು ಹೋಗ್ತಿದ್ರು. ನಾ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ. ಯಾಕಂದ್ರೆ ಇವ್ರು ಹೇಳಿದ್ರು ನಿನ್ಗೊಂದ್ ಸಿಲ್ಕ್ ಸೀರೆ ಕೊಡಿಸ್ತೇನೆ ಒಳ್ಳೆ ಕನ್ನಡ ಕಲ್ತ್ರೆ. ಸಣ್ಣ ನೋಡ್ರಿ ಖುಷಿ, ಅಷ್ಟೇ ಒಂದ್ ಸೀರೆ ಸಿಗುತ್ತಂತ ಹೇಳಿ ನಾನ್ ಕಲ್ಕೊಂಡ್ಬಿಟ್ಟೆ. ಆದ್ರೆ ನಿಮ್ಗೇನ್ ಡೆಲ್ಲಿನೇ ತೋರಿಸ್ಬಿಟ್ರಲ್ಲ, ಪ್ಯಾರಿಸ್, ಲಂಡನ್ ಎಲ್ಲ ನಿಮ್ಮ ಚಿತ್ರಶಾಲೆಯಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ಸರ್? ಚಿತ್ರಶಾಲೆಯಲ್ಲಿ ತುಂಬ ಜನ, ಪಕ್ಕದವರು ತುಂಬ ಜನ ಚಿತ್ರ ಕಲಿಯೋಕೆ ಬರ್ತಾರೆ. ಆಮೇಲೆ ಇವ್ರಿಗೂ ಕೂಡ ಯೋಗ ಟೀಚರ್ ಇದ್ದದಕ್ಕೆ ಯೋಗ ಕಲಿಸ್ತಾರೆ, ಸ್ಕೂಲ್ ಟೀಚರ್ ಇದ್ದಾರೆ, ಅಲ್ಲಿ ಪೇಂಟಿಂಗ್ ಕಲಿಸ್ತಾರೆ. ನಮ್ಮ ಗುರುಕಲಾ ಕುಟೀರ ಅಂತ ಸ್ಟುಡಿಯೋ ಮಾಡ್ಕೊಂಡಿದ್ದೇವೆ. ಆ ಗುರುಕಲಾ ಕುಟೀರ ದಿಲ್ಲಿಯಲ್ಲೂ ಇದೆ, ಇಲ್ಲಿ ಬೆಂಗಳೂರಿನಲ್ಲಿ ಮಕ್ಕಳಿದ್ದಾರೆ, ಬೆಂಗಳೂರಿನಲ್ಲೂ ಇದೆ. ಆ ಗುರುಕುಲ ಕುಟೀರ ಅಂಡರು ಚಿತ್ರ ಕಲೀಲಿಕ್ಕೆ ತುಂಬ ಜನ ಬರ್ತಾರೆ. ಆದ್ದರಿಂದ ನಮ್ಗೆ ಭಾಳ ಸಂತೋಷ ಉಂಟು, ಬೇರೆಯವ್ರಿಗೆ ವಿದ್ಯೆ ಕೊಡ್ತಾ ಇದ್ದೇವೆ ಅಂತೇಳಿ ನಮಗೆ ಸಂತೋಷ. ಇವಾಗ 4 ಹೆಣ್ಣು 4 ಗಂಡು 4 ಹಳೆಯರು ಇದಾರ್ರಿ, 12 ಮೊಮ್ಮಕ್ಕಳಿದಾವೆ. ಎಲ್ಲರೂ ಇಟ್ಟಿದ್ದೀರಿ ಮೊಮ್ಮಕ್ಳಿಗೆ? ಬಹಳ ಇಂಟ್ರೆಸ್ಟಿಂಗ್ ಹೆಸರುಗಳು ಇಟ್ಟಿದ್ದೀರಿ. ಮೊಮ್ಮಕ್ಕಳು ದೊಡ್ಡ ಮಗ ಆನಂದ್ ಇದ್ದಾನ್ರಿ, ಅವನ ಮಕ್ಕಳ ಹೆಸರು ಓಶೋ ಅಂತ ಇಟ್ಟಿದ್ದಾರೆ, ಮತ್ತೆ ಮಗಳು ಓಶಿನ್ ಅಂತ ಇಟ್ಟಿದ್ದಾರೆ. ಅದಾದ್ಮೇಲೆ ಸ್ವರೂಪ್ ಇದ್ದಾನೆ, 2ನೇ ಮಗ. ಅವನು ಇಬ್ರು ಗಂಡು ಮಕ್ಕಳ್ರಿ. ಅವರು ಒಂದು ಮೈಕಲ್ ಆಂಜಲೋ ಮತ್ತೆ ಲಿಯೋನಾರ್ಡೋ ದಾ ವಿನ್ಸಿ ಅಂತ ಹೆಸರಿಟ್ಟಿದ್ದಾರೆ. ಹಂಗೆ ಕರೀತಾರೆ ಮತ್ತೆ ದಾ ವಿನ್ಸಿ ಅಂತ ಕರೀತಾರೆ. ಆಮೇಲೆ ಮೈಕಲ್ ಆಂಜಲೋ. ಅದಾದ್ಮೇಲೆ ನಾನು ಮೊನಾಲಿಸಾ ಮಗಳು. ಮೊನಾಲಿಸಾ ಮಕ್ಕಳು ಇಬ್ರು, ಒಬ್ರು ಆಮ್ರಪಾಲಿ, ಅವಳಿಗೆ ನಾವು ಪ್ರೀತಿದಿಂದ ಗೊಂಬಿ ಅಂತ ಕರಿತೀವಿ. ಆಮೇಲೆ ಮಗ ವೇದಾಂತ್ ಅಂತ ಇದ್ದಾರೆ. ಆದ್ಮೇಲೆ
ಅವರು ಎಲ್ಲ ಬಹಳ ಟ್ಯಾಲೆಂಟೆಡ್ ಅಂತ ಒಂದ್ ಮಗಳು ಕೃಪಾ ಮತ್ತೆ ನಮ್ಮ ಹಳೆ ರವಿ ಅಂತ ಇದಾರೆ. ಅವ್ರಿಗೆ 3 ಗಂಡ್ ಮಕ್ಕಳು. ಅವನು ಒಳ್ಳೆ ಫೋಟೋಗ್ರಾಫರ್ ಇದ್ದಾನೆ. ಅದಕ್ಕೆ ಕೆನಾನ್, ನಿಕಾನ್ ಮತ್ತೆ ಸನ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. 3 ಕ್ಯಾಮ್ರಾ ಹೆಸರಿಟ್ಟಿದಾರ್ರಿ. ಮತ್ತೆ ಅವ್ರು ಈಗ ಮನೆ ಕಟ್ಬೇಕಂದ್ರೆ ಒಂದ್ ಕ್ಯಾಮ್ರಾದೇ ಡಿಸೈನ್ ಕೊಟ್ಟು ಮನೆ ಕಟ್ತಾ ಇದ್ದಾರೆ. ಅಂದ್ರೆ ಮನೆ ಅಂದ್ರೆ ಒಂದ್ ಕ್ಯಾಮ್ರಾ ಆತರ 3 ಮಂದಿ ಗಂಡ್ ಮಕ್ಕಳಿದ್ದಾರೆ. ಆಮೇಲೆ ಇನ್ನೊಂದು ಯಾರಾದ್ರೂ ಬೇಬಿ ನಮ್ಮ ಅನಿತಾ ಇದ್ದಾಳ್ರಿ. ಅವ್ರ ಮಕ್ಕಳು 3 ಮಂದಿ ಗಂಡು ಮಕ್ಕಳಿದ್ದಾರೆ. ದೊಡ್ಡ ಮಗಳು ರಿತಿಕಾ ಅಂತ ಹೆಸರಿಟ್ಟಿದ್ದಾರೆ. ಉಳಿದಿದ್ದು ಅವರೆಲ್ಲ ಪೃಥ್ವಿರಾಜ್, ಗಂಧರ್ವ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಏನು ಇಂಟ್ರೆಸ್ಟಿಂಗ್. ನೀವು ಬಹುಶಃ ಫ್ಯಾಮಿಲಿ ನಿಮ್ಮ ಮೊಮ್ಮಕ್ಳೆಲ್ಲ ಸೇರ್ಕೊಂಡ್ಬಿಟ್ರೆ ಅವರು ಡಾವಿಂಚಿ ಅಂದ ತಕ್ಷಣ ಇವರು ಯಾವ ದೇಶದವರು, ಇವ್ರು ಯಾವ ಊರಿಗೆ ಸಂಬಂಧಪಟ್ಟವರು ಡೌಟ್ ಬರುತ್ತೆ. ನಿಮ್ ಹಿನ್ನೆಲೆ ಗೊತ್ತಿದ್ರೆ ಸರಿ ಅಲ್ವಾ? ನನ್ನ ಮಗ ಸ್ವರೂಪ, ನನ್ನ ಮಗಳು ಮೊನಾಲಿಸಾ, ಅದಕ್ಕೆ ಮೊನಾಲಿಸಾ ಮಾಡಿದ್ದು ಮೈಕಲ್ ಏಂಜಲೋ. ಗೊತ್ತಾಯ್ತು. ಅದಕ್ಕೆ ಅವನು ನಿನ್ಗೆ ಯಾರು ಚಿತ್ರ ಮಾಡಿದಾರಲ್ಲ ಅದನ್ನೇ ಹೆಸರಿಡ್ತಾರೆ ಅಂತೇಳಿ ನನ್ನ ಮಗ ತನ್ನ ಮಕ್ಕಳಿಗೆ ಮೈಕಲ್ ಏಂಜಲೋ, ಆಮೇಲೆ ಮನೆಯಲ್ಲಿ ಏನ್ ಇರ್ಲಿ ಇಲ್ದೇ ಇರ್ಲಿ, ಅದು ಇರ್ಲಿ ಕಷ್ಟ ಇರ್ಲಿ ಸುಖ ಇರ್ಲಿ, ಇಷ್ಟ ಪೀಸ್ ಇದೆಯಲ್ಲ ಮನೆಯಲ್ಲಿ. ಅದೇ ಇವ್ರ ತಾಯಿ ಅಂದ್ರೆ ಇವರು ದೇವ್ರಿ. ನಮ್ಮ ಮನೆಯಲ್ಲಿ ಯಾವ ದೇವ್ರು ಇಟ್ಟಿಲ್ಲ ರೀ. ಮನೆಯಲ್ಲಿ ನಿಮ್ಗೆ ಬಂದ್ರೆ ಯಾರ ದೇವ್ರ ಫೋಟೋ ಕಾಣೋದಿಲ್ರಿ. ತಾಯಿ ತಂದೆ ಪೂಜಾ ಮಾಡ್ತಿದ್ರೆ ಇನ್ನೂವರೆಗೆ ತಾಯಿ ತಂದೆ ಪೂಜಾನೇ ಮಾಡ್ತಾರೆ ಇವರು. ತಾಯಿ ಅಂದ್ರೆ ಅವಳು ಏನು ಕಲ್ತಿರ್ಲಿಲ್ರಿ. ಅದ್ರ ಅವಳು ಕರ್ಕೊಂಡು ಹೋಗಿ ಆಫೀಸ್ನಲ್ಲಿ ನಾನು ಇಲ್ಲಿ ಕುತ್ಕೋತೀನಿ ಅವ್ವ ನೀನು ಕುತ್ಕೋ ಅಂತ ಹೇಳಿ ಕುರ್ಚಿ ಮೇಲೆ ಕುಂಡ್ರಿಸಿ ಕರ್ಕೊಂಡ್ ಬಂದಿದ್ದಾರೆ ಹೋಗಿ, ದಿಲ್ಲಿನಲ್ಲಿ ಕರ್ಕೊಂಡು ಹೋಗಿ. ಅಂದ್ರೆ ಅಷ್ಟು ಮಾತು ಕೇಳ್ತಿದ್ರು ಅವ್ರು. ಮಾಡ್ಲಿ ಮಾಡದೆ ಇರ್ಲಿ, ಆದ್ರೆ ತಾಯಿ ಅಂದ್ರೆ ಇದ್ ಮಾಡ್ಬೇಡಪ್ಪ ಅಂದ್ರೆ ಹಾ ಅವ್ವ ಮಾಡೋದಿಲ್ಲ ಮತ್ ಮಾಡ್ತಿದ್ರು. ಆದ್ರೆ ಅವಳಿಗೆ ಸಮಾಧಾನಗೋಸ್ಕರ ಉಲ್ಟಾ ಮಾತಾಡ್ತಿರ್ಲಿಲ್ಲ. ಇಲ್ಲ ನಾವು ಮಾಡೋದಿಲ್ಲ. ನನಗೂ ಅದೇ ಹೇಳ್ಕೊಟ್ರು ಮದ್ವೆ ಆದ್ಮೇಲೆ. ನಮ್ಮ ಅವ್ವ ಏನಾರ ನಿನ್ಗೆ ಇದ್ ಮಾಡಬೇಡ, ಅಥವಾ ಈ ಪಲ್ಯ ಮಾಡ್ಬೇಕಾದ್ರೆ ಇದ್ರೊಳಗೆ ಬೆಳ್ಳುಳ್ಳಿ ಹಾಕ್ಬೇಡ ಅಂದ್ರೆ ನೀ ಹಾಕು, ಆದ್ರೆ ಅವಳು ಹಾಕೋಬೇಡ ಅಂದ್ರೆ ಇಲ್ಲ ಹಾಕೋದಿಲ್ಲ ಅಂತ ಹೇಳು. ಈ ತರ ಹೇಳ್ಕೊಡ್ತಿದ್ರೆ. ಗ್ಲಾಸ್ ಹೊಡೆದ್ರೆ ಶಾಲು ಹೊಡೆದಿರ್ಬೇಕು ಅಂದ್ರೆ ನಾವ್ ಹೊಡೆದಿಲ್ಲ ಅನ್ಬೇಡ, ಸುಮ್ನೆ ಇರ್ಬೇಕು. ಅಂದ್ರೆ ಪೀಸ್, ಮನೆಯಲ್ಲಿ ಪೀಸ್ ಇರೋದಕ್ಕೆ. ಸೊ ಶಾಂತಿ ತಾನಾಗೆ ತಾನೇ ನೆಲೆಸಿಲ್ಲ ನಿಮ್ ಮನೇಲಿ, ನೀವ್ ಅದಕ್ಕೆ ಕಾರಣಕರ್ತರು. ಈಗೂ ಮಕ್ಕಳು ಹಂಗೆ ಪ್ರೀತಿ ಮಾಡ್ತಾರೆ. ಈಗ ನಮ್ಮಿಬ್ರದ್ದು ಕಾಲ್ ಹೆಜ್ಜಿರಿ ಪ್ರಿಂಟ್ ಮಾಡಿದಾರೆ. ಇದು ಟೈಲ್ಸ್ ನಲ್ಲಿ ಪ್ರಿಂಟ್ ಮಾಡಿ ಪೂರಾ ಈಗ ನಮ್ಮ ಸಹಕಾರ ನಗರ ಮನೆ ಇದೆ ರೀ, ಅಲ್ಲಿ ಪೂರಾ ಟೈಲ್ಸ್ ಇದು ಎಲ್ಲ ನಮ್ಮ ಇಬ್ರದ್ದು ಕಾಲ್ ಹೆಜ್ಜಿದು ಒಂದೊಂದು ಮನೆಯಲ್ಲಿ ಎಲ್ಲ ಮನೆಯಲ್ಲಿ ಹೀಗೂ ಇದೆ ಅಂತ ಮಕ್ಕಳು ಎಲ್ಲ ಹಳೆಯರು ಮಕ್ಕಳು ಸ್ವಸ್ಥರು ಎಷ್ಟು ಚಲೋ ಅದಾರಲ್ರಿ. ನಾವಿಬ್ರು ಬಹಳ ಹ್ಯಾಪಿ ಇದೀವಿ. ಯಾಕಂದ್ರೆ ನಾವಿಬ್ರು ಚಲೋ ಇದ್ರೆ ಆಗೋದಿಲ್ರಿ, ಮಕ್ಕಳು ಚಲೋ ಇದ್ದಾರೆ. ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ. ನೀವು ಬಹಳ ಅನ್ವರ್ಥ ನೀವು ಬಂದದ್ದು ಬಹಳ ಎಷ್ಟು ಖುಷಿ ಆಯ್ತು ಅಂದರೆ, ಕಲಾ ಬದುಕಿನಲ್ಲಿ ಮತ್ತು ವೈಯಕ್ತಿಕವಾದ ನಿಮ್ಮ ಬದುಕಿನಲ್ಲಿ ಎರಡರಲ್ಲಿಯೂ ನೀವು ಯಶಸ್ವಿ. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ ಸರ್. ಮೇಡಮ್ ಅಥವಾ ನೀವು ಯಾರಾದರೂ ಒಬ್ಬರು 1-2 ಲೈನ್ ಅದರಲ್ಲಿ ಈ ದಾಂಪತ್ಯ ಅಂದರೆ ಏನು, ನಿಮ್ಗೆ ಏನು ಅನಿಸ್ತಾ ಇದೆ ದಾಂಪತ್ಯ? ನೋಡಿ ಇಲ್ಲೆಲ್ಲ ತುಂಬ ಜನ ಬರೆದಿದ್ದಾರೆ, ಬೇರೆ ಬೇರೆ ಅವರ ಅಭಿಪ್ರಾಯಗಳನ್ನ ಬರೆದಿದ್ದಾರೆ. ಯಾರಾದ್ರೂ ಬರಿಬಹುದು. ಕಾರ್ಡ್ ಮಾಡ್ತಾರ್ರಿ ಇವರು ಪ್ರತಿ ವರ್ಷ ಒಂದೇ ಪೋಸ್ಟ್ ಕಾರ್ಡ್ ಕಳಿಸ್ತಾರೆ ಜನರಿಗೆ. ಅದರಲ್ಲಿ ಒಂದು ಗಂಡ ಹೆಂಡತಿದ್ದನ್ನು ಒಂದು ಕಳಿಸಿದ್ದಾರೆ. 1-2 ಲೈನ್ ಬರೀರಿ. ಇಲ್ಲೇ ಇದೆ.
ಸರ್, ಕಡೆದಾಗಿ ಇನ್ನೊಂದು ಪ್ರಶ್ನೆ. ನಿಮ್ಮನ್ನ ಚಾಚಾ ಮತ್ತು ಮಮ್ಮಿ ಅಂತ ಹೇಳ್ತಾರೆ ಅಂತ ನಾನು ಕೇಳಿದೆ, ಅದೇನದ್ರ ವಿಶೇಷತೆ? ಅದೇನು ವಿಶೇಷತೆ ಅಂತಂದರೆ ನಮ್ಮ ಮನೆ ಸಂಸ್ಕೃತಿ. ನಮ್ಮ ಮನೆಯಲ್ಲಿ ನನಗೆ ನಮ್ಮ ಅಣ್ಣನ ಮಗ ಮೊದಲು ಹುಟ್ಟಿದ, ಅವನು ಅಣ್ಣನ ಮಗ ಆನಂದ. ಆ ಹುಟ್ಟಿದ ಮೇಲೆ ಆ ಆನಂದ ನನಗೆ ತಂದೆ ತಮ್ಮ ಅನ್ನೋದು ಚಾಚಾ ಅಂತ, ಚಿಕ್ಕಪ್ಪ. ಆ ದಿಲ್ಲಿಯಲ್ಲಿ ಚಿಕ್ಕಪ್ಪನಿಗೆ ಚಾಚಾ ಚಾಚಾ ಅಂತ ಕರೀಲಿಕ್ಕೆ ಶುರು ಮಾಡಿದ. ಆಮೇಲೆ ಇವಳಿಗೆ ಮಮ್ಮಿ ಮಮ್ಮಿ ಅಂತ ಕರೀಲಿಕ್ಕೆ, ಚಾಚಿ ಅಂತ ಕರೀಲಿಲ್ವಾ? ಚಾಚಿ ಅಂತ ಮಮ್ಮಿ ಮಮ್ಮಿ ಅಂತ ಕರೆದ. ಅದೇ ರೀತಿ ನನ್ನ ಮಕ್ಕಳು ಸ್ವರೂಪ ನನ್ನ ಮಗ, ಆಮೇಲೆ ಮೊನಾಲಿಸಾ ನನ್ನ ಮಗಳು, ಗೌತಮ್ ಅಂತ ಇನ್ನೊಬ್ಬ ಚಿಕ್ಕ ಮಗ, ಇನ್ನೆಲ್ಲರೂ ಕೂಡ ನಮಗೆ ಚಾಚಾ ಅಂತಾರೆ, ಇವ್ರ ಮಮ್ಮಿ ಅಂತಾರೆ. ಮಕ್ಕಳು ಸ್ವಸ್ಥರು ಎಲ್ಲರೂ ಸ್ವಸ್ಥರು ಎಲ್ಲರೂ ಚಾಚಾರಿ ಮಮ್ಮಿ ರೀ ಸ್ವಸ್ಥರು ಚಾಚಾ ಮಮ್ಮಿ ಎಲ್ಲ ಪೂರಾ ದಿಲ್ಲಿನಲ್ಲಿ ಯಾರ ಮನೆಗೆ ಬಂದ್ರು ಚಾಚಾ ಮಮ್ಮಿ ಅಂತಾರೆ. ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ಮ ಅಂತ ಹಿರಿಯ ದಂಪತಿಗಳ ಜೊತೆ ಮಾತಾಡ್ತಿರೋದು. ದೂರದ ದಿಲ್ಲಿಯಿಂದ ನಮ್ಮ ಈ ಸಂಗಾತಿ ಸಂಪ್ರೀತಿ ದಾಂಪತ್ಯ ನೀತಿ ಕಾರ್ಯಕ್ರಮಕ್ಕೋಸ್ಕರ ಎಕ್ಸ್ಕ್ಲೂಸಿವ್ಲಿ ಅಷ್ಟು ದೂರದಿಂದ ಬಂದಿರುವಂಥದ್ದು ನಿಮ್ಮ ಜೊತೆ ಮಾತಾಡಿದ್ದು ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ಮೇಡಮ್. ನೀವು ಇಷ್ಟು ದೂರಿಂದ ಕರೆಸ್ಬಿಟ್ಟು ನಮ್ಮಿಬ್ರಿಗೂ ಒಂದು ನಮ್ಮ ಮನೆ ವಿಚಾರ ಎಲ್ಲ ನಿಮ್ಮ ಮುಂದೆ ಹೇಳಿದ್ದಕ್ಕೆ ಧನ್ಯವಾದ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಜನಪ್ರಿಯ ಜೋಡಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ನಿನಗೆ ನೀನೆನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ಪ್ರತಿರೂಪಿ ಭಗವತಿಗೆ